ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢಯತೀಶ್ವರಂ. ಅಕಾರಣ ಕರುಣಾಶಾಲಿಗಳಾದ ಅನಂತ ಕಲ್ಯಾಣ ಗುಣಗಣ ಸಮನ್ವಿತರು ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾವನ ಚರಣಗಳಿಗೆ ವಂದಿಸಿ ಗುರುದೇವನಿಗೆ ನಮಸ್ಕರಿಸಿ, ಅನಂತ ಕಲ್ಯಾಣ ಗುಣ ಸಮನ್ವಿತರಾದ ಮುಮುಕ್ಷುಗಳ ಮಾತೆಯಾದ ನಿಜಗುಣ ಶಿವಯೋಗಿಗಳ ಚಿನ್ಮಯ ಚರಣಗಳಿಗೆ ವಂದಿಸಿ, ಯಾಜ್ಞವಲ್ಕ್ಯ ಮಹರ್ಷಿಗಳು ಸತಿಯಳಾದ ಮೈತ್ರಾದೇವಿಯನ್ನು ಕುರಿತು ನಿರ್ಗುಣ ಯೋಗವನ್ನು, ನಿರ್ಗುಣಾಷ್ಟಾಂಗ ಯೋಗವನ್ನು ಪ್ರತಿಪಾದಿಸಿ ಅದಕ್ಕೆ ಸಾಧನವಾಗಿರತಕ್ಕಂಥ ಸಗುಣ ಯೋಗವನ್ನು ನಮ್ಮ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಸಗುಣ ಯೋಗದಲ್ಲಿ ಯಮಾದಿ ಅಷ್ಟಾಂಗಗಳು ಅವುಗಳನ್ನು ನಿರೂಪಿಸಿ ಈಗ ಏನು ಉಪದೇಶ ಮಾಡ್ತಾರೆ ಅಂತ ಕೇಳಿದರೆ, ಜೀವಾತ್ಮನಾಗಿರ್ತಕ್ಕಂಥವನು ಅಥವಾ ಸಾಧಕನು ಅವನಿಗೆ 7 ಆವರಣಗಳು ಇರುತ್ತವೆ. ಆವರಣ ನಾವು ಅಜ್ಞಾನ ಆವರಣ ಅಂತ ಹೇಗಂತೀವಿ, ಇಲ್ಲಿ 7 ಆವರಣ ಅದಾವ. ಆವರಣ ಅಂದರೆ ಏನು ಅಂದ್ರೆ ಮುಚ್ಚುವಂಥವು, ಕೋಶ ಅಂತ ಅದಕ್ಕೆ. ಅದು ಇದ್ದ ವಸ್ತುವನ್ನು ದೃಷ್ಟಿ ಗೋಚರವಾಗದಂತೆ ಅಥವಾ ಬುದ್ಧಿಗೂ ಗೋಚರವಾಗದಂತೆ ಯಾವುದು ಮುಚ್ಚುತ್ತದೆ ಅದಕ್ಕೆ ನಾವು ಆವರಣ ಅಂತೇವೆ. ಹೇಗೆ ಖಡ್ಗ ಮೇಲೆ ಆವರಣ ಇರ್ತದೆ, ಅದು ಖಡ್ಗ ಕಾಣ್ಕೊಡಂಗಿಲ್ಲ ಒಳಗೆ. ಅದರಂತೆ ಒಳಗಿರ್ತಕ್ಕಂಥ ಆತ್ಮನಿಗೆ, ಸ್ವಚ್ಛಿದಾನಂದ ಘನಸ್ವರೂಪ ಆತ್ಮನನ್ನು ಈತನು ಸತ್ತು ಚಿತ್ತು ಆನಂದ ರೂಪ ಅಂತ ಅರಿಗೂಡಂಗಿಲ್ಲ. ಅದನ್ನು ಮರೆ ಮಾಡ್ತದೆ, ಮುಚ್ಚುತ್ತದೆ, ಅದಕ್ಕೆ ಆವರಣ ಅಂತ. ಅವು ಯಾವುವು ಅಂದ್ರೆ ಹಿಂದೆ ಹೇಳೇ ಬಂದರೆ ಇನ್ನೊಂದು ರೀತಿಯಿಂದ ಹೇಳ್ತಾರೆ. ಅವು ತನು, ಮನ, ಬುದ್ಧಿ, ಚಿತ್ತ, ಅಹಂಕಾರ, ಅಜ್ಞಾನ ಇತ್ಯಾದಿಗಳು ಇವು 7 ಅದಾವ. ಇವುಗಳ ನಿವೃತ್ತಿ ಆಗಬೇಕು ಅಂದ್ರೆ ಇವು ಸಾಧನಗಳು ಅದಾವ ಅಂತಾರೆ. ಅವರು ಯಾವನು ನಿಯಮಿತ ರೂಪವಾಗಿ ಇವುಗಳನ್ನು ಸಾಧನೆಯನ್ನು ಮಾಡ್ತಾನೆ, ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಇವು 8 ಕ್ರಮವಾಗಿ ಯಾವ ಮಾಡ್ತಾನೆ ಆವರಣ ನಿವೃತ್ತಿ ಆಗುತ್ತದೆ. ಯಮನಿಯಮಗಳಿಂದ ಏನಪ್ಪ ಅಂತ ಕೇಳಿದರೆ ತನುವಿನ ಆವರಣ, ಆಸನ ಪ್ರಾಣಾಯಾಮದಿಂದ ಮನದ ಆವರಣ, ಆಮೇಲೆ ಪ್ರತ್ಯಾಹಾರದಿಂದ ಏನಪ್ಪ ಅಂತ ಕೇಳಿದರೆ ಬುದ್ಧಿಯ ಆವರಣ, ಮನಸ್ಸಿನ ಆವರಣ, ಮುಂದೆ ಬುದ್ಧಿ ಆವರಣ, ಧಾರಣೆಯಿಂದ, ಧ್ಯಾನದಿಂದ ಏನಪ್ಪ ಅಂತ ಕೇಳಿದರೆ 2 ಕೊನೆಗೆ ಲಾಸ್ಟ್ ಏನದಾವ ಅವು ಆವರಣ ನಿವೃತ್ತಿ ಆಗ್ತಾವೆ. ಅದಕ್ಕೆ ಈ ಆವರಣ ನಿವೃತ್ತಿ ಆಗಬೇಕಾಗಿತ್ತು ಅಂದ್ರೆ ಅದಕ್ಕೆ ಕೆಲವೊಂದು ಕ್ರಿಯೆ ಇರ್ತಾವೆ ಸ್ವಾಭಾವಿಕ. ಯಾವುದರೇ ಮುಚ್ಚಿತ್ತು ಅಂದ್ರೆ ತೆಗಿಯೋಕೆ ಹೇಗೆ ಕ್ರಿಯೆ ಜರೂರಿ ಅದ, ಅದರಂತೆ ಇವು ಸ್ಥೂಲ ಆವರಣಕ್ಕೆ ಸ್ಥೂಲ, ಸೂಕ್ಷ್ಮ ಆವರಣಕ್ಕೆ ಸೂಕ್ಷ್ಮ, ಇವು ತೆಗೆಯಲಿಕ್ಕೆ ಸಮಾಧಿ ಪರ್ಯಂತರವಾಗಿ ಪ್ರಯತ್ನ ಮಾಡಿದ್ರೆ ಇವು ಆವರಣಗಳು ನಿವೃತ್ತಿ ಆಗ್ತವೆ ಅನ್ನುವಂಥದ್ದನ್ನು ನಿಜಗೊಂಡು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಮಗುಳೆ ಅಂದ್ರೆ ಆಮೇಲೆ ಮತ್ತೆ ಸಪ್ತಾವರಣದೋಳು ಒಂದಿ ಜೀವಾತ್ಮನಿಗೆ ಯಮಾದಿಗಳು ಮುಕ್ತಿಯನ್ನು ಈಗು ಅಂದ್ರೆ ಕೊಡ್ತಾವೆ. ಸಾಧಕನಿಗೆ ಅವು ಮುಕ್ತಿ ಕೊಡ್ತಾವೆ. ಹೇಗೆ ಮುಕ್ತಿ ಕೊಡ್ತಾವೆ ಅಂತ ಕೇಳಿದರೆ ಯಮನಿಯಮಾದಿಗಳು ಈ ಯಮನಿಯಮಾದಿಗಳು ಹೇಗೆ ಮುಕ್ತಿ ಕೊಡ್ತಾವೆ ಅಂತ ಕೇಳಿದರೆ ದ್ವಾರ. ಯಾಕೆ ನಮ್ಮಲ್ಲಿ ಏನದ ವೇದಾಂತದಲ್ಲಿ ಜ್ಞಾನ ದೇವತು ಕೈವಲ್ಯಂ ಇರುವುದರಿಂದ ಇವುಗಳಿಂದ ಮುಕ್ತಿ ಸಿಗ್ತದಂತ ಅಲ್ಲ, ಇವುಗಳ ದ್ವಾರ. ಇವುಗಳನ್ನು ಸಾಧನೆ ಮಾಡುವುದರಿಂದ ಮುಮುಕ್ಷುವಿಗೆ
ಹಂತ ಹಂತವಾಗಿ ಏನಪ್ಪ ಅಂತ ಕೇಳಿದರೆ ಅಹಂಕಾರ ಮಮಕಾರಾದಿಗಳು ನಿವೃತ್ತಿಯಾಗಿ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅನ್ನತಕ್ಕಂತಹ ಜ್ಞಾನ ಅವನಲ್ಲಿ ದೃಢ ಆಗಿ ಅವನ ಮುಕ್ತಿ ಸಿಗ್ತದೆ. ಅದಕ್ಕೆ ಈ ಆವರಣ ನಿವೃತ್ತಿಗೆ ಏನು ಬೇಕು? ಈ ಯಮನಿಯಮಾದಿಗಳು ಬೇಕು. ಯಮನಿಯಮಾದಿಗಳು ಬೇಕು. ಯಾವ ಆವರಣಕ್ಕೆ? 7 ಆವರಣ ಅದಾವ. ಯಾವ ಆವರಣಕ್ಕೆ ಯಾವ ಸಾಧನ ಮಾಡಬೇಕು? ತನುವಿನ ಆವರಣ ಇತ್ತಂದ್ರೆ ಏನು ಮಾಡಬೇಕು? ಧ್ಯಾನ ಮಾಡಬೇಕೇನು? ಹಂಗಂದಿಲ್ಲ ಅವರು. ಅದೊಂದು ಸಾಧನ ಅದು. ಆ ಕೆಲಸಕ್ಕೆ ಅದೇ ಉಪಯೋಗ ಆಗ್ತದೆ, ಮತ್ತೊಂದು ಉಪಯೋಗ ಆಗೋದಿಲ್ಲ. ಆಗ ಯುದ್ಧ ಮಾಡೋಕ್ಕೆ ಹತಾರೆ ಬೇಕು, ಹೊಲಿಯೋಕ್ಕೆ ಸೂಜಿನೇ ಬೇಕು. ಅನಿವಾರ್ಯ ಅದು, ಅನಿವಾರ್ಯ ಅದು. ಹಾಗೆ ಸಾಧನೆಗಳು ಇಲ್ಲಿನೂ ಹೇಳ್ತಾರೆ ಅವರು. ನಮಗೆ ಮುಕ್ತಿ ಬೇಕು, ನಮ್ಮ ಉದ್ದೇಶ ಅದು ಜನ್ಮ ಮರಣ ನಿವೃತ್ತಿ. ಅದು ಹೆಂಗಾಗ್ತದೆ ಅಂತ ಕೇಳಿದರೆ ಯಮನಿಯಮಾದಿಗಳ ದ್ವಾರ ಆವರಣ ನಿವೃತ್ತಿ ಮೂಲಕ ದ್ವಾರ ಏನಾಗ್ತದೆ ಅಂದ್ರೆ ಮುಕ್ತಿ ಸಿಗ್ತದೆ. ಅದಕ್ಕಂದ್ರೆ ಅವರು ಮಗುಳೇ ಇದು ಹೇಳ ಮೇಲೆ ಮುಂದೆ ಜೀವಾತ್ಮನಿಗೆ ಸಪ್ತಾವರ್ಣದೊಳು ಹೊಂದಿ ಸಪ್ತಾವರ್ಣಗಳ ಜೊತೆಗೆ ಕೂಡಿಕೊಂಡು ಅದರ ಜೊತೆಗೆ ಆ ಆವರಣ ನಿವೃತ್ತಿ ಪೂರ್ವಕವಾಗಿ ಯಮ ನಿಯಮಾದಿಗಳು ಮುಕ್ತಿಯನ್ನು ಇವನಿಗೆ ಮುಕ್ತಿ ಕೊಡ್ತಾವೆ. ಯಾವುದು ಆಸನೆಗಳು ಸಾಧನೆಗಳು ಯಮಾದಿ ಸಾಧನೆಗಳು ಯಾವ ಆವರಣವನ್ನು ನಿವೃತ್ತಿ ಮಾಡ್ತಾವೆ ಅನ್ನೋದನ್ನು ಬಹಳ ಸುಂದರವಾಗಿ ಕೆಳಗೆ ಹೇಳ್ತಾರೆ. ಸೂತ್ರ ಅರ್ಥವನ್ನು ಬಿಡಿಸ್ತಾರೆ. ಯಮನಿಯಮಾದಿಗಳನ್ನು ಸಪ್ತಾವರ್ಣದೋಳು ಅಮರ್ದು ಅವಸ್ಥೆಗಳಿಂದ ರಚಿಸಲು ಮಾಡಲು ಸಮನಿಪದು ಅಮೃತವು ಆ ಕ್ಷಣದೊಳು ಆ ಜೀವಂಗೆ ಸುಮತಿ ನಾನು ಅವನು ವರೆವನು ಕೇಳು. ಸುಮತಿ ಸದ್ಬುದ್ಧಿ ಉಳ್ಳವಳೆ, ಆತ್ಮಬುದ್ಧಿ ಉಳ್ಳವಳೆ, ಮುಮುಕ್ಷುವಿಂದ ಕೂಡಿಕೊಂಡವಳೆ. ನಾನು ಅವುಗಳನ್ನು ಹೇಳ್ತೀನಿ. ಜೀವಂಗೆ ಅಮೃತತ್ವವು ಹೆಂಗೆ ಯಾವ ಕ್ಷಣದೊಳಗೆ ಸಿಗ್ತದೆ ಅನ್ನೋದು ನಿನಗೆ ನಾನು ಏನಪ್ಪ ಅಂದ್ರೆ ಅವರ ಇರವನ್ನು ಸ್ವರೂಪವನ್ನು ವರೆವನ್ನು ಹೇಳುವೆನು ಕೇಳು. ಏನು? ಯಮನಿಯಮಾದಿಗಳನ್ನು ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಇವುಗಳನ್ನು ಸಪ್ತಾವರಣದೋಳು ಅಮರ್ದು ಸಪ್ತ ಆವರಣದ ಆತ್ಮನನ್ನು ಮುಚ್ಚಿರತಕ್ಕಂಥ ತನುವೇ ಮೊದಲು ಮಾಡಿಕೊಂಡು ಅಜ್ಞಾನ ಪರ್ಯಂತರವಾಗಿ ಇವು ಆವರಣಗಳನ್ನು ಕೂಡಿಕೊಂಡು ಅದರ ಜೊತೆಗೆ ಕೂಡಿಕೊಂಡ್ರೆ ಅವುಗಳ ವಿಚಾರ ಮಾಡ್ತಾ ಕೂಡಿಕೊಂಡು ಅಂದ್ರೆ ಏನ್ರಿ? ಯಮ ನಿಯಮ ತನು ಆವರಣಕ್ಕದ. ಇದು ಆವರಣಕ್ಕದ ಅಂದರೆ ಕೂಡಿಕೊಂಡಂದ್ರೇನು? ಅವುಗಳನ್ನು ಆಚರಿಸುವುದರಿಂದ ಯಮ ನಿಯಮಗಳನ್ನು ಆಚರಿಸುವುದರಿಂದ ತನುವಿನ ಮೇಲಿಂದು ಮೋಹ ಮನುಷ್ಯನ ನಿವೃತ್ತಿ ಆಗ್ತದೆ. ಅದಕ್ಕೆ ಅವ್ರು ಹೇಳಿದ್ರೇನಪ್ಪ ಅಂತಂದ್ರೆ ಅವು ಅಮರ್ದು ಕೂಡಿಕೊಂಡು ರಚಿಸಲು ಆಚರಿಸಲು ಅಂದರೆ ತಯಾರು ಮಾಡೋದಲ್ಲ, ಆಚರಿಸಲು ಸಮನಿಪದು ಅಮೃತವು ಆ ಕ್ಷಣದವು. ಅಮೃತ ಅಂದರೆ ಮುಕ್ತಿ. ನಿಮಗೆ ಆ ಕ್ಷಣದಳು ಮಾಡುವಾಗ ಅದಕ್ಕೆ ತಡ ಹತ್ತಂಗೆಲ್ಲ ಮುಕ್ತಿಗೆ. ಅದಕ್ಕೆ ಆ ಕ್ಷಣದಳು ಸಮನಿಪದು ಮುಕ್ತಿ ನಿನಗೆ ಸಿಗ್ತದೆ. ಯಾವುದನ್ನು? ಈ ಆವರಣದ ಜೊತೆ ಕೂಡಿಕೊಂಡ್ರೆ ತನುವಿನ ಜೊತೆಗೆ ಕೂಡಿಕೊಂಡು ನೀನು ಏನಪ್ಪ ಅಂದ್ರೆ ಯಮನಿಯಮಗಳನ್ನು ಆಚರಣೆ ಮಾಡಿದಿ ಅಂದರೆ ನಿನಗೆ ಮುಕ್ತಿ ಸಿಗ್ತದೆ. ಮುಕ್ತಿ ನಿನಗೆ ಸಿಗ್ತದೆ. ಅನ್ಯಥಾ ನೀನು ತನುವಿನ ಮೇಲಿನ ಪ್ರೀತಿ ತನುವಿನ ಮೇಲಿನ ಮೋಹ ಹೋಗಬೇಕು ಅಂತಂದ್ರೆ ಯಮನಿಯಮಾದಿಗಳು ಇಲ್ಲದೆ ಹೋಗುವುದಿಲ್ಲ. ಅದಕ್ಕೆ ಯಮನಿಯಮಗಳನ್ನು ತನುವಿನಲ್ಲಿ ಆಚರಿಸಿ ತನು ಒಂದು ಆವರಣದ ಮನುಷ್ಯನಿಗೆ ಅಭಿಮಾನ ಮಾಡ್ಯಾರ. ಇವುಗಳನ್ನು ಆಚರಣೆ ಮಾಡಿದಿ ಅಂತಂದ್ರೆ ಏನಾಗ್ತದೆ? ಅದರಿಂದ ಮೋಹ ಅಹಂಕಾರ ನಿವೃತ್ತಿ ಆಗ್ತದೆ, ಸಾಧನ ಆಗ್ತದೆ ಅದು ಅಂತ ಹೇಳ್ತಾರೆ ಅವರು. ಆ ಕ್ಷಣದೊಳು ಜೀವಂಗೆ ಸುಮತಿ ನಾನು ಒರೆವನು ಕೇಳು. ಅವು ಆವರಣ ಯಾವುವು? ಅವಕ್ಕೆ ನಾಮ ನಿರ್ದೇಶನ ಮಾಡ್ತಾರೆ. ತನು, ಮನ, ಬುದ್ಧಿ, ಅಹಮು, ಚಿತ್ತು, ವಿಜ್ಞಾತೃ, ಆಮೇಲೆ ಘನಮಾಯ ಎಂಬಿವು ಕ್ರಮದಿಂದ
ಏನಪ್ಪ ಇದು ಕ್ರಮ. ಯಾವುವು ಅಂದರೆ ತನು ಒಂದು ಆವರಣದ, ಮನಸ್ಸು ಒಂದು ಆವರಣದ, ಬುದ್ಧಿ ಒಂದು ಆವರಣದ. ಯಾಕೆ ಅವುಗಳ ರೂಪದಲ್ಲಿ ಕ್ರಿಯೆಯಲ್ಲಿ ನಾವು ಏನಾಗಿದ್ದೇವೆ, ತಾದಾತ್ಮ ಭಾವ ಹೊಂದಿದ್ದೇವೆ. ತನುವೇ ನಾನೆಂದು, ಸಂಕಲ್ಪ ಮಾಡುವವನೇ ನಾನೆಂದು, ನಿಶ್ಚಯ ಮಾಡುವವನೇ ನಾನೆಂದು, ಅರಿಯುವವನೇ ನಾನೆಂದು, ಸ್ಮರಿಸುವವನೇ ನಾನೆಂದು ನಾವೇನು ಮಾಡಿದ್ದೀವಿ, ಬೆರ್ತೇವೆ. ಇದೇ ಆವರಣ. ಇವು ಎಲ್ಲವುಗಳಲ್ಲಿ ನಾವು ಹೆಂಗೆ ತನ್ಮಯ ತದ್ರೂಪ ಆಗಿದ್ದೀವಿ. ತನ್ಮಯ ತದ್ರೂಪ ಆಗಿರುವುದರಿಂದ ಇವು ಏನಾಗ್ಯವ, ನಮ್ಮ ಆತ್ಮನನ್ನು ಅರಿಯಲಿಕ್ಕೆ ಕೊಡಂಗಿಲ್ಲ, ಆತ್ಮನನ್ನು ಮುಚ್ಚಾವ. ಅದಕ್ಕಂತಾರೆ ಅವರು, ಇವು ಏನದಾವ, ತನು ಮನ ಬುದ್ಧಿ ಅಹಮು ಚಿತ್ತು ವಿಜ್ಞಾತು ಕೊನೆಗೆ ಘನ ಮಾಯ ಎಂಬಿವು ಇವು ಹೇಳದವ. ಈ ಕ್ರಮದಿಂದ ಯಮಾನು ಕ್ರಮ ಹಚ್ಕೊಂಬರ್ರಿ. ಇವು ಲೈನ್ ಅವು ಯಮ ನಿಯಮ ಹಚ್ಕೊಂಬರ್ರಿ. ಹಿಂಗತ್ತೆ ಕ್ರಮದಿಂದ ಅವೇನಪ್ಪ ಅಂತ ಕೇಳಿದರೆ ವನಿತೆ ಸಪ್ತಾವರ್ಣಗಳು ಎನಿಪವು. ಇವು ಸಪ್ತಾವರ್ಣ ಅಂತ ಏನ್ರಿ, ಇವು ಸಪ್ತ ಆವರಣದ ಏಳದವು. ಶರೀರ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಮಾಯ. ಇವೇನದವ, ಇವು ಸತ್ಯ ಸದ್ರೂಪನಾದ ಆತ್ಮನನ್ನು ಅರಿಯಲಿಕ್ಕೆ ಪ್ರತಿಬಂಧಕ ಅದಾವ. ಪ್ರತಿಬಂಧಕವಾಗಿರುವುದರಿಂದ ನಾವೇನಂತೇವೆ, ಆವರಣ ಅಂತ ಕರೆದೇವಿ. ಇವು ಹೆಂಗದಾವ ಅನ್ನೋದು ಅವರನ್ನು ವೈಯಾರದಿಂದ ಅರಿಯುವುದು. ವೈಯಾರ ಅಂದ್ರೇನ್ರಿ, ಈ 7 ಆವರಣಗಳನ್ನು ವೈಯಾರದಿಂದ ಅಂದ್ರೇನ್ರಿ, ಅತಿ ಸೂಕ್ಷ್ಮವಾಗಿ. ವೈಯಾರ ಅಂದ್ರೆ ಸಡಗರ ಅಂತ ಅರ್ಥದ, ಪರಂತು ವೈಯಾರದಿಂದ ಅತಿ ಸೂಕ್ಷ್ಮವಾಗಿ, ಅತಿ ಚಿಂತನೆಯಿಂದ, ಭಾಳ ಹುಷಾರಿತನದಿಂದ ಇವು ಆವರಣಗಳನ್ನು ಅರಿಬೇಕು. ಯಾಕೆ ನಾವು ಯಾವುದನ್ನು ನಿವೃತ್ತಿ ಮಾಡ್ಬೇಕಂತೇವಿ, ಅವುಗಳ ಜ್ಞಾನ ನಮ್ಮ ಸಂಪೂರ್ಣ ಬೇಕು. ಇಲ್ಲಾಂದರೆ ಏನಾರು ಮಾಡೋಕ್ಕೆ ಹೋಗಿ ಏನಾರು ಮಾಡಿಕೊಂಡಿರ್ತಾನೆ, ಗೊತ್ತಿರಂಗಿಲ್ಲ. ಅದಕ್ಕೆ ಈ ಆವರಣಗಳನ್ನು ಸ್ಪಷ್ಟ ಮೊದಲು ತಿಳ್ಕೊ. ಇವು ಏನದಾವ ಆವರಣಗಳು. ಈ ಆವರಣಗಳನ್ನು ಯಾವ ಸಾಧನೆಯಿಂದ ನಿವೃತ್ತಿ ಮಾಡಬೇಕು ಅನ್ನೋದು ವಿಚಾರ ಮಾಡೋಕ್ಕೆ ಬರ್ತದೆ. ಮೊದಲು ಆವರಣ ಶರೀರ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಅಜ್ಞಾನ. ಇವೇನದವ ಆತ್ಮನನ್ನು ಅರಿಯಗೊಡಲಿಕ್ಕೆ ಪ್ರತಿಬಂಧಕ ಅದಾವ. ಇವು ಆತ್ಮನನ್ನು ಮುಚ್ಚಾವ. ಆತ್ಮನನ್ನು ಅರಿಯಗೊಡಲಿಕ್ಕೆ ಏನಪ್ಪ ಅಂದರೆ ಇವು ಅನುಕೂಲ ಮಾಡಿಕೊಡ್ತಕ್ಕಂಥವುಗಳು ಅಲ್ಲ. ಅದಕ್ಕೆ ಇವುಗಳನ್ನು ಮೊದಲು ಬಿಡಬೇಕು. ಇವರೊಳು ಒಂದಿರೆ ಇವಳ ಜೊತೆ ಕೂಡ್ದ ಅಂದ್ರೆ ಆತ್ಮ, ಬೆರೆತ ಅಂದ್ರೆ ಅವನಿಗೆ ಸುಮಾರು ಹೆಸರು ಬರ್ತಾವ್ರಿ. ಏಕಾಂಕಿ ನಾಟಕ ಅಂತ ಹಿಂದೆ ಮಾಡ್ತಿದ್ರು. ಎಷ್ಟು ಪಾರ್ಟ್ ಅದ, ಒಬ್ಬನೇ ಆಗ್ತಿದ್ದ ಪಾರ್ಟ್ ಅವ. ರಾಜನ ಪಾರ್ಟ್ನು ಅವನೇ ಮಾಡ್ತಾನೆ, ಮತ್ತು ಕೆಳಗೆ ನೌಕರನ ಪಾರ್ಟ್ನು ಅವನೇ ಮಾಡ್ತಾನೆ. ಬಂದು ಅವನು ಎರಡೂ ಮಾತಾಡೋ ಅವನೇ. ಧನಿ ಬದಲು ಮಾಡ್ತಾನೆ. ಹೆಣ್ಮಗಳು ಪಾತ್ರ ಧನಿ ಬದಲು ಮಾಡ್ತಾನೆ. ಗಂಡು ಮಗಳು ಮಾತಾಡೋ ಧನಿ ಬೇರೆ ಮಾಡ್ತಾನೆ. ರಾಜರದ ಆಜ್ಞೆ ಮಾಡೋದು ಬೇರೆ ಮಾಡ್ತಾನೆ. ಪಾಲಿಸೋದು ಕೂಡ ಅವನೇ ಮಾಡ್ತಾನೆ. ಯಾಕೆ ಏಕಾಂಕಿ ನಾಟಕ ಅಂತ ಭಾಳ ಪ್ರಸಿದ್ಧ ಇದ್ದು. ಅಂಕರಕ್ಕೆ ಒಬ್ಬನೇ ಥಿಯೇಟ್ರದಾಗ ಒಬ್ಬನೇ ಇರ್ತಿದ್ದ ಅವನು. ಅವನು ಹೆಂಗೆ ಏನಂತಾನೆ, ದಾಸಿ ಅಂತ ಆಗ್ತಾನೆ, ರಾಜ ಅಂತ ಆಗ್ತಾನೆ, ನೌಕರ ಅಂತ ಆಗ್ತಾನೆ, ರಾಣಿ ಆಗ್ತಾನೆ, ಎಲ್ಲ ಆಗ್ತಾನೆ ಪಾರ್ಟ. ಯಾಕೆ ಆಯಾಯ ವ್ಯವಹಾರ ಮಾಡುವುದರಿಂದ ಹೆಸರು ಬೇರೆ ಬರ್ತಾವೆ. ಪತ್ನಿಯಾಗಿ ಸ್ತ್ರೀಯಾಗಿ ಆಜ್ಞೆ ಪಾಲನೆ ಮಾಡ್ತಕ್ಕಂಥ ಸಮಯಕ್ಕೆ ಹೆಣ್ಣಾಗ್ತಾನೆ ಆಗ್ತಾನೆ. ಯಾಕೆ ಏಕಾಂಕಿ ನಾಟಕದಲ್ಲಿ ಒಬ್ಬನೇ ವ್ಯಕ್ತಿ ಬಹುರೂಪ ಪಾತ್ರಧಾರಿಯಾಗುವಂತೆ ಹೇಗೆ ಆಗ್ತಾನೆ, ಹಾಗೆ ಒಬ್ಬನೇ ಕರ್ತೃವಾಗಿ ಒಂದೊಂದರಲ್ಲಿ ಬೆರೆತು, ಶರೀರದಲ್ಲಿ ಬೆರೆತು, ಮನಸ್ಸಿನಲ್ಲಿ ಬೆರೆತು, ಬುದ್ಧಿಯಲ್ಲಿ ಬೆರೆತು, ಅವುಗಳಲ್ಲಿ ಆಗುವ ವ್ಯವಹಾರವನ್ನು ತನ್ನ ಮೈ ಮೇಲೆ ಹಾಕ್ಕೊಂಡು ಏನಾಗ್ತಾನೆ, ಜೀವ, ಸಾಕ್ಷಿ, ಪ್ರತ್ಯೇಗಾತ್ಮ, ಏನೇನೋ ಆಗ್ತಾನೆ. ಇವೆಲ್ಲ ಯಾರು, ಒಬ್ಬನೇ ಅದನ್ನು. ಇದು ಆವರಣದಾಗ ಆಯಿತು ಅಂದರೆ ಈಗ ಭಿನ್ನ ವ್ಯವಹಾರ ಅವನಿಗೆ ಆಗ್ತದೆ. ಪರಂತು ವಿಚಾರ ಮಾಡಿ ನೋಡಿದರೆ, ಹೌದಲ್ಲ, ವಿಚಾರ ಮಾಡಿ ನೋಡಿದರೆ ಅವ ಏಕಪಾತ್ರಾಭಿನಯ ಅದನ್ನು ಒಬ್ಬನೇ ಹಾಗೆ ಅದನ್ನು. ಅದರಂತೆ
ಈ ಜೀವನು ತನುಮನ ಮೊದಲಾದವುಗಳಲ್ಲಿ ಬೆರೆತಾಗ ಅವುಗಳಿಂದ ಕೂಡಿಕೊಂಡು ಅವುಗಳಂತೆ ವ್ಯವಹಾರ ಮಾಡಿದಾಗ ಅವನಿಗೆ ಭಿನ್ನ ಭಿನ್ನ ಹೆಸರು ಬರ್ತದೆ. ಆದರೆ ಇವು ಹೋಗಬೇಕು ಅಂದ್ರೆ ಯಮನಿಯಮಾದಿಗಳನ್ನು ಮಾಡದ ಅಂದ್ರೆ ಇಲ್ಲಿ ಭ್ರಮ ಅಹಮತ್ವ ಮಮತ್ವ ನಿವೃತ್ತಿ ಆಗ್ತದೆ. ಅದಕ್ಕೆ ಅವನಿಗೆ ಏನೇನು ಅರ್ಥವನ್ನು ಹೇಳ್ತಾರೋ. ಇವರೊಳೊಂದಿರೇ ಜೀವನಿಗೆ, ಇವರೊಳು ಅಂದರೆ ಈ ಸಪ್ತಾವರಣದಲ್ಲಿ ಕೂಡಿಕೊಂಡ್ರೆ, ತನುವಿನಲ್ಲಿ ಕೂಡಿಕೊಂಡ್ರೆ, ಮನದಲ್ಲಿ ಕೂಡಿಕೊಂಡ್ರೆ, ಬುದ್ಧಿಯಲ್ಲಿ ಕೂಡಿಕೊಂಡ್ರೆ ಒಂದಿರೇ ಜೀವನಿಗೆ ಕರ್ತೃ ಮೊದಲೆನಿಸಿ, ಕರ್ತೃವೇ ಮೊದಲು ಮಾಡಿಕೊಂಡು ಇವು ಹೆಸರು ಬರ್ತಾವೆ, ಮುಂದೆ ಹೇಳೋ ಹೆಸರು ಬರ್ತಾವೆ ಅಂತಾರೆ. ಕರ್ತೃ, ಜೀವಾತ್ಮ, ಏನಪ್ಪ ಅಂತ ಕೇಳಿದ್ರೆ ಪ್ರತ್ಯೇಕಾತ್ಮ, ಸಾಕ್ಷಿ, ಜ್ಞಾತೃ, ಇವೆಲ್ಲ ಹೆಸರು ಬರ್ತಾವೆ ಅವನಿಗೆ. ಬುದ್ಧಿಯಾಗಿ ಕೂಡಿದ ಒಂದು ಹೆಸರು, ಬುದ್ಧಿ ಕೂಡಿ ಬುದ್ಧಿ ವ್ಯವಹಾರ ಮಾಡಿದ್ರೆ ಒಂದು ಹೆಸರ, ಮನಸ್ಸಿಗೆ ಕೂಡಿ ವ್ಯವಹಾರ ಮಾಡಿದ್ರೆ ಒಂದು ಹೆಸರ, ಚಿತ್ತಿಗೆ ಕೂಡಿ ಒಂದು ವ್ಯವಹಾರ ಮಾಡಿದ್ರೆ ಹೆಸರ, ಶರೀರ ಕೂಡಿ ಒಂದು ವ್ಯವಹಾರ ಮಾಡಿದರೆ ಹಿಂಗೆ ಭಿನ್ನ ಭಿನ್ನ ಹೆಸರು ಬರ್ತಾವೆ. ಏನೇ ಹೆಸರು ಬರ್ತಾವೆ? ಕರ್ತೃ. ಕರ್ಮೇಂದ್ರಲ್ಲಿ ಕೂಡಿದಾಗ ಕರ್ತೃ ಆಗ್ತಾನೆ, ಶರೀರದಲ್ಲಿ ಕರ್ತೃ ಆಗ್ತಾನೆ. ಹೀಗೆ ಆಯಾಯ ಹೆಸರು ಅವನಿಗೆ ಬರ್ತಾವೆ. ನೀವು ಹೇಳ್ತಾರೆ ಯಾಚಕ, ಪಾಚಕ, ಪಾಠಕ ಅನ್ನೋ ಬರ್ತವೆ ಹೆಸರು. ಮಾಡುವಾಗ ಹೆಸರು ಬರ್ತವೆ ಅವನಿಗೆ. ಅವಂದ್ರೆ ಒಬ್ಬನೇ ಅದಾನ. ಪರಂತು ಭಿನ್ನ ಯಾಚಕ, ಪಾಚಕ, ಪಾಠಕ ಹೆಂಗೆ ಬರ್ತಾವೆ ಹಾಗೆ ಇವನಿಗೆ ಶರೀರವೇ ಮೊದಲು ಮಾಡಿಕೊಂಡು ಅಜ್ಞಾನ ಪರ್ಯಂತರವಾಗಿ ಈ 7 ಆವರಣದಲ್ಲಿ ಕೂಡಿಕೊಂಡಾಗ, 7 ಆವರಣದಲ್ಲಿ ವ್ಯವಹರಿಸುವಾಗ ಕರ್ತೃವೇ ಮೊದಲಾದ ಹೆಸರು ಅವನಿಗೆ ಬರ್ತಾವೆ, ಹೆಸರು ಬರ್ತಾವೆ ಅಂತ ಹೇಳ್ತಾರೆ. ಕರ್ತೃ ಮೊದಲೆನಿಸುವ ನಾಮಕಲ್ಪನಾ ವ್ಯವಹೃತಿ, ಹೆಸರ ಮತ್ತು ವ್ಯವಹಾರ. ಹೆಸರ ನಾಮ ಬರ್ತದೆ ಮತ್ತು ವ್ಯವಹೃತಿ. ಬುದ್ಧಿಯಾಗಿ ಕುಡಿದುಕೊಳ್ಳಕ್ಕೆ ನಿಶ್ಚಯ ಮಾಡದೆ ವ್ಯವಹಾರ ಮಾಡಬೇಕಲ್ಲ, ಮನಸ್ಸಿನಾಗ ಕುಡಿದ್ರೆ ಸಂಕಲ್ಪ ವಿಕಲ್ಪನೆ ಮಾಡಬೇಕಲ್ಲ, ಚಿತ್ತದಾಗ ಕುಡಿದು ಸ್ಮರಣೆ ಮಾಡಬೇಕಲ್ಲ. ಹೀಗೆ ಏನಪ್ಪ ಅಂದ್ರೆ ಆಯಾಯ ಆವರಣದಲ್ಲಿ ಬೆರೆತಾಗ ಆಯಾಯ ಕೆಲಸ ಮಾಡುವುದರಿಂದ ಅವನಿಗೆ ಭಿನ್ನ ಭಿನ್ನ ವ್ಯವಹಾರ ಹೆಸರು ಬರ್ತಾವೆ ಅವನಿಗೆ. ವ್ಯವಹೃತಿ ವಿವಿಧ ಅವಸ್ಥೆಗಳಿಗೆ ಅನುಗತಿ ಬಿಡಿದು. ಹೆಂಗೆ ಆಯಾಯ ವ್ಯವಹಾರ ಒಂದು ರೀತಿ ವ್ಯವಸ್ಥೆ ಅದಲ್ಲಿ ಬುದ್ಧಿ ನಿಶ್ಚಯನೇ ಮಾಡಬೇಕು, ಮತ್ತೊಂದು ವ್ಯವಸ್ಥೆ ಬೇರೆ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಅಹಂಕಾರ ಅಭಿಮಾನನೇ ಮಾಡ್ತದೆ. ಕೈ ಹಿಡಿತದೆ, ಕಾಲು ನಡೀತದೆ, ಕಣ್ಣ ನೋಡ್ತದೆ, ಕಿವಿ ಕೇಳ, ಒಂದು ಭಾಳ ಸಿಸ್ಟಮ್ಯಾಟಿಕ್ ವ್ಯವಹಾರ ಅದ ರೀ. ಅನುಗತಿ ಬಿಡುವುದು ಅಂತಾರೆ ಅದಕ್ಕೆ. ಕ್ರಮವಾಗಿ ತನುವಿನಲ್ಲಿ ಆದರೆ ಏನಾಗ್ತದೆ, ಮನಸ್ಸಿನಲ್ಲಿ ಏನಾಗ್ತದೆ, ಬುದ್ಧಿ, ಇದು ಕ್ರಮ ಬಿಡುವುದು ಅಂತಾರೆ ಅವರು. ವಿವಿಧ ಅವಸ್ಥೆಗಳನ್ನು ಅನುಗತಿ ಬಿಡಿದು ಒಡನೆ ಸಂಭವಿಪು, ಒಡನೆ ತತ್ಕ್ಷಣ ಸಂಭವಿಪು ಪ್ರಾಪ್ತವಾಗು. ಏನು ಹೆಸರ ಆ ಕೆಲಸ ಮಾಡಿಕೊಳ್ಳಿ ಹೆಸರು ಅಂತಾರೆ. ಏನು ಪಟ್ನೆ ಹೊಡೆದ ದುಷ್ಟ ಹೆಸರು ಬಂತೆ, ತುರಂತೆ ಬಂತು, ಹೆಸರು ಬಂತು ನೋಡಿ. ಹಂಗೆ ಇವತ್ತನು ಮನಾದಿಗಳಲ್ಲಿ ಕೂಡಿ ವ್ಯವಹಾರ ಮಾಡೋ ತುರಂತ ಹೆಸರು ಬಂದೇ ಬಿಡ್ತಾವೆ ಅವನಿಗೆ. ಏನು ಜೀವ, ತರ್ತರು, ಮೋಹಿ, ಹಿಂಗೆ ಹೆಸರು ಬಂದುಬಿಡ್ತಾವೆ ಅವನಿಗೆ. ಆ ಹೆಸರು ಹೇಳ್ತಾರೆ ಮುಂದವು. ಅದಕ್ಕೆ ಸಂಭವಿಪು ಅಂದರೆ ಪ್ರಾಪ್ತವಾಗುವು. ಏನು ಕೃತಿಯಿಂದ ಅವು ಆವರಣದಲ್ಲಿ ಬೆರೆತು ವ್ಯವಹಾರ ಮಾಡುವುದರಿಂದ ತತ್ಕ್ಷಣ ಅವನಿಗೆ ಕರ್ತೃ ಮೊದಲಾದ ಹೆಸರುಗಳು ಬರ್ತಾವೆ. ಟಿಕೆಟ್ ಕೊಡಕತ್ತ ಅಂದರೆ ಕಂಡಕ್ಟರ್ ಅಂತಾರೆ, ಡ್ರೈವರ್ ಮಾಡಕತ್ತ ಡ್ರೈವರ್ ಸೀಟ್ ಮುಂದೆ ಕೂದ್ರೆ ಡ್ರೈವರ್ ಅಂತಾರೆ. ಆ ಕೆಲಸ ಮಾಡಿಕೊಳ್ಳಿ ಬರ್ತದೆ ಹೆಸರು. ಹಂಗೆ ಈ ಜೀವನಿಗೂ ಕೂಡ ಒಂದೊಂದು ಈ ಆವರಣಗಳಲ್ಲಿ ಕೂಡಿಕೊಂಡು ವ್ಯವಹಾರ ಮಾಡುವುದರಿಂದ ಕರ್ತೃ ಮೊದಲಾದ ಹೆಸರುಗಳು ಅವನಿಗೆ ಬರ್ತಾವೆ. ಯಾಕೆ ವ್ಯವಹಾರ ಮಾಡಿಕೊಳ್ಳಿ ಹೆಸರು ಬರ್ತವೆ, ಸ್ವಾಭಾವಿಕ ಹೆಸರು ಬರ್ತಾವೆ. ಅದಕ್ಕೆ ಸಂಭವಿಪು ಆ ಬಹುರೂಪಿ ನಟನಂತೆ. ಹೇಗೆ ಏಕಪಾತ್ರಾಭಿನಯ ಅದಲ್ಲ, ಒಬ್ಬನೇ ಬಹುರೂಪ ತಾಳ್ತಾನೆ. ಅಂದರೆ ರಾಜನೂ ಆಗ್ತಾನೆ, ದಾಸನೂ ಆಗ್ತಾನೆ, ರಾಣಿನೂ ಆಗ್ತಾನೆ, ಮಂತ್ರಿನೂ ಆಗ್ತಾನೆ, ಎಲ್ಲನೂ ಆಗ್ತಾನೆ. ಹೇಗೆ ಒಬ್ಬನೇ ಯಾಕೆ ಹಂಗಾದ ಖುಷಿ ಮೇಲೆ ಕುಂತು ಆರ್ಡ್ರ್ ಮಾಡ್ತಾನೆ. ಅಂದ್ರೆ ರಾಜ ಕೆಳಗೆ ಕೈ ಜೋಡಿಸಿ ನಿಂತ ಅಂದ್ರೆ ಏನಪ್ಪ ಅಂದ್ರೆ ಸೇವಕ, ದಾಸ. ಹೀಗೆ ಹೇಗೆ ಒಬ್ಬನೇ ಭಿನ್ನ ಭಿನ್ನ ಅಭಿನಯದಿಂದ, ಭಿನ್ನ ಭಿನ್ನ ವ್ಯವಹಾರ ಮತ್ತು ಮಾತುಗಳಿಂದ ಅವ ಹೇಗೆ ಏನಪ್ಪ ಅಂತ ಕೇಳಿದರೆ
ಒಬ್ಬನೇ ಅನಂತ ಪ್ರಕಾರವಾಗಿ ದಾಸನೆಂದು, ನಟನೆಂದು, ಮಂತ್ರಿಯೆಂದು, ರಾಣಿಯೆಂದು ಹೇಗೆ ಕರೆಸಿಕೊಳ್ಳುತ್ತಾನೆಯೋ ಅದರಂತೆ ಒಬ್ಬನೇ ಇವ ಆತ್ಮ ದೇಹದಲ್ಲಿ, ಇಂದ್ರಿಯಗಳಲ್ಲಿ, ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ, ಚಿತ್ತ ಅಹಂಕಾರಗಳಲ್ಲಿ, ಅಜ್ಞಾನದಲ್ಲಿ ಕೂಡಿಕೊಂಡು ತದ್ರೂಪ ವ್ಯವಹಾರ ಮಾಡುವಾಗ, ನೋಡುವಾಗ ನಾನೇ ನೋಡ್ತೀನಿ ಅಂತಲ್ಲ, ತದ್ರೂಪ ವ್ಯವಹಾರ ಮಾಡುವಾಗ ಅವನಿಗೆ ಕರ್ತೃ ಮೊದಲಾದ ಹೆಸರುಗಳು ಬರುತ್ತವೆ. ಅವನಿಗೆ ಅವು ಯಾವ ಬರ್ತಾವೆ, ಅವು ಹೋಗಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತಾರೆ. ಪೆಸರಿಂದೆ ಕರ್ತನು, ಪೆಸರಿಂದೆ ಜೀವನು, ಪೆಸರಿಂದೆ ಕ್ಷೇತ್ರಜ್ಞಕನು, ಪೆಸರಿಂದೆ ಸಾಕ್ಷಿ, ಪೆಸರಿಂದೆ ಕೂಟಸ್ಥನು, ಅರಿಯಲು ಅಂತರ್ಯಾಮಿ, ಪೆಸರಿಂದೆ ಪ್ರತ್ಯಗನಿಪನು ಆತ್ಮ. ನೋಡಿ ಇಟ್ಟು ಹೆಸರದ ಅವನಿಗೇನಪ್ಪ ಅಂತ ಕೇಳಿದರೆ ಹೆಸರಿಂದ, ಈ ಹೆಸರಿಂದ ಕರೆಸ್ಬೋತಾನೆ. ಈ ಹೆಸರು ಬಂದು ಅವನಿಗೆ ಒಂದು ಮನುಷ್ಯ 4-8 ಹೆಸರು ಇಡ್ತಾರಲ್ರಿ. ಕೂಸಿದ್ದಕ್ಕೆ ಒಂದು ಹೆಸರು ಇಡ್ತಾರೆ, ಮತ್ತು ದಾಂಡಕ್ಕಳು ಮತ್ತು ಪಿಂಟೆ ಅಂತ ಇಡ್ತಾರೆ, ಮುಂದೆ ಕಲ್ಲಪ್ಪ ಅಂತ ಇಡ್ತಾರೆ, ಮತ್ತು ಹೆಸರು ಬದಲಿಸ್ಕೋತಾರೆ. ಎಷ್ಟೋ ಮಂದಿ ಹೆಸರು ಇಡ್ತಾರೆ. ಹೆಸರು ಏನಪ್ಪ ಅಂತ ಅವು ಸಾರ್ಥಕ ನಾಮಧೇಯ ಇರ್ತಾವೆ, ಅನ್ವರ್ತಕ ನಾಮದವ, ಶಾಸ್ತ್ರದಾಗ ಸರ್ವನಾಮದವ, ನಾಮದವ ಹೆಸರು ಅದ ಬೇಕಾಗ. ಅಂಕಿತ ನಾಮ ಬೇರೆ, ಅನ್ವರ್ತಕ ನಾಮ ಬೇರೆ, ಸರ್ವನಾಮ ಬೇರೆ. ವ್ಯಾಕರಣದಾಗ ಹೇಳ್ತಾರೆ ನಾಮ. ಹಾಗೆ ಕ್ರಿಯಾ ಮೇಲೂ ಬರ್ತಾವೆ. ಕೆಲವೊಂದು ಇಟ್ಟು ಹೆಸರು ಇರ್ತಾವೆ, ಕೆಲವೊಂದು ಸರ್ವನಾಮ ಇರ್ತಾವೆ, ನಡೀತಾವೆ ಎಲ್ಲ. ಹೇಗೆ ಅದರಂತೆ ಈ ಒಬ್ಬ ಆತ್ಮನಿಗೆ ಇವನಿಗೆ ಭಿನ್ನ ಏನಪ್ಪ ಅಂದ್ರೆ ಸಂಬಂಧ ಆಗುವ ತನುವೇ ಮೊದಲು ಮಾಡಿಕೊಂಡು ಅಜ್ಞಾನ ಪರ್ಯಂತರವಾಗಿ ಇವುಗಳ ಸಂಬಂಧ ಮಾಡುವುದರಿಂದ ಅವನಿಗೂ ಕೂಡ ಭಿನ್ನ ನಾಮ ಬರ್ತದೆ. ಅದಕ್ಕೆ ಅವನಿಗೆ ಏನು ಬರ್ತದೆ, ಕರ್ತ ಅಂತ ಬರ್ತದೆ, ಜೀವ ಅಂತ ಬರ್ತದೆ, ಕ್ಷೇತ್ರಜ್ಞ ಅಂತಾರೆ, ಸಾಕ್ಷಿ ಅಂತಾರೆ, ಪ್ರತ್ಯೇಗಾತ್ಮ ಅಂತಾರೆ, ಅಂತರ್ಯಾಮಿ ಅಂತಾರೆ. ಇವೆಲ್ಲ ಇಷ್ಟು ಹೆಸರು ಅವ. ಇಷ್ಟು ಯಾವ್ಯಾವ ಬರೆದು ಏನು ಹೆಸರು ಅದು ಮುಂದೆ ಸ್ಪಷ್ಟವಾಗಿ ಹೇಳ್ತಾರೆ. ಭ್ರಮೆವಿಡಿದು ಈತನು ತಾನೆಂಬ ಬಗೆ ತನ್ನೋಳು ಅಮರ್ದಿರ್ಪಕತದಿಂದ ತಿಳಿಯಲಿಕ್ಕೆ ಯಮ ನಿಯಮಗಳೆರಡು ದೃಢತರವಾಗಿ ಕ್ರಮದಿಂದ ಕರ್ತಂಗೆ ಕರಣೀಯ. ಕರ್ತಂಗೆ ಕರಣೀಯ. ಕರಣೀಯ ಅಂದರೆ ಏನು? ಇದು ಆಜ್ಞಾರ್ಥಕ ವಾಕ್ಯದ ಸಂಸ್ಕೃತ. ಗಂತವ್ಯಂ, ಪಠಿತವ್ಯಂ, ಭೋಕ್ತವ್ಯಂ ಏನಂತೇವಲ್ರಿ, ಲಿಂಗ ಲೋಟ ಪ್ರತ್ಯಯಗಳಿರ್ತಾವೆ. ಇದಕ್ಕೆ ಅಂದ್ರೆ ಅಲ್ಲಿ ದೇರ್ ಇಸ್ ನೋ ನನು ನಚ್, ಅಲ್ಲಿ ಏನೋ ಒಂದು ಪ್ರಶ್ನೆ ಮಾಡೋಂಗಿಲ್ಲ. ಅದಕ್ಕೆ ವೇದ ವಾಕ್ಯಗಳು ಹೆಂಗವ ಲಿಂಗ ಲೋಟ ಪ್ರತ್ಯಯ ಅದ. ಅಲ್ಲಿ ಪ್ರಶ್ನೆ ಮಾಡೋಕ್ಕೆ ಬರೋಂಗಿಲ್ಲ. ವೇದ ಸತ್ಯಂ ವದ ಯಾಕೆ ಅನ್ನೋ ಪ್ರಶ್ನೆ ಇಲ್ಲ. ಧರ್ಮಂ ಚರ ಪ್ರಶ್ನೆ ಇಲ್ಲ ಅಲ್ಲಿ. ಹಂಗೆ ಕರಣೀಯ ಮಾಡಲೇಬೇಕು. ಇದು ಕರಣೀಯ ಅಂದ್ರೆ ಏನು? ಮಾಡಲೇಬೇಕು. ಏನು ಮಾಡಬೇಕು? ಯಾವ ಮನುಷ್ಯ ತನುವಿನ ಆವರಣದಲ್ಲಿ ಕೂಡಿಕೊಂಡಾನ ಅಂದ್ರೆ ತನು ತನ್ನದೆಂಬ, ತನು ತಾನೆಂಬ ಹೇಳ್ಯಾರ ಹಿಂದೆ ನೀವು. ಶರೀರ ನಾನು, ನಂದು. ಹಿಂಗೆ ಯಾವ ಇದರಲ್ಲಿ ಏನಪ್ಪ ಅಂತ ಕೇಳಿದರೆ ಸಂಬಂಧ ಇಟ್ಕೊಂಡಾನ, ತಾದಾತ್ಮ ಭಾವ ಮಾಡಿಕೊಂಡಾನ, ಅಂಥ ಮನುಷ್ಯನಿಗೆ ಈ ನಾನು ನಂದು ಅನ್ನೋದು ಹೋಗ್ಬೇಕನ್ನಂಗಿತ್ತು ಅಂದ್ರೆ ಆವರಣ ಯಮ ನಿಯಮಗಳನ್ನು ಆಚರಣೆ ಮಾಡಲೇಬೇಕು. ಇವೆರಡು ಆಚರಣೆ ಮಾಡಿದ ಕಾಲಕ್ಕೆ ಅದು ತನು ಆವರಣ ನಿವೃತ್ತಿ ಆಗ್ತದೆ. ತನುವಿನ ಮೇಲಿನ ಮೋಹ ನಿವೃತ್ತಿ ಆಗ್ತದೆ. ತನು ತಾನೆಂಬ ಭಾವ ನಿವೃತ್ತಿ ಆಗ್ತದೆ. ಅದಕ್ಕಂತಾರೆ ಅವರು ಯಾವ ಕರ್ತವ್ಯ ಅವನಿಗದ ಮಾಡಲೇಬೇಕು. ಕರಣೀಯ ಇದು ಕರಣೀಯ. ಇದೊಂದು ಯಮನಿಯಮದ ಆಚರಣೆ ಮಾಡಲಿಲ್ಲ ಅಂದ್ರೆ ತನುಮೋಹ ಹೋಗಂಗಿಲ್ಲ. ನೀನು ತನುಮೋಹ ಹೋಗಲಿ ಅಂದ್ರೆ ಮುಂದಿನ ಸಾಧನ ಪ್ರಶ್ನೆನೇ ಇಲ್ಲ. ಮುಂದಿನ ಸಾಧನ ಪ್ರಶ್ನೆ ಇಲ್ಲೇ ಸಿಕ್ಕೊಂಡು ಬಿಡ್ತಾನೆ. ಅದಕ್ಕೆ ತನುವಿಗಾಗಿಯೇ ಅಸತ್ಯ ಹೇಳ್ತಾನೆ, ತನುವಿಗಾಗಿಯೇ ಕಳ್ಳತನ ಮಾಡ್ತಾನೆ, ತನುವಿಗಾಗಿಯೇ ಇವೆಲ್ಲ ಮಾಡ್ತಾನೆ. ಅದಕ್ಕೆ ದಶ ದುರ್ಗುಣಗಳು ಬಿಡಬೇಕು, ಸದ್ಗುಣ ಹಿಡಿಬೇಕು ಅಂತ ಹೇಳ್ಯಾರ ಯಮನಿಯಮದಾಗ. ಅದಕ್ಕಂತಾರೆ ಅವರು ಮೊದಲು ಸದಾಚಾರ ಸಂಪನ್ನನಾದರು.
ಎಷ್ಟೇ ಶರೀರ ಸುಖಕ್ಕೆ ಏನು ಮಾಡ್ತಾನೆ ಮನುಷ್ಯ, ಮಾಡಬಾರ್ದನ್ನು ಮಾಡ್ತಾನೆ. ಶಾರೀರಿಕ ಸುಖಕ್ಕಾಗಿ ಮಾಡಬಾರ್ದನ್ನು ಮಾಡ್ತಾನೆ ತಪ್ಪ. ಅದಕ್ಕೆ ಅವ ಸಾಧನೆಗೆ ಪ್ರಾರಂಭನೇ ಆಗಿಲ್ಲ ಅವನಿಗೆ. ಅದರ ಸಲುವಾಗಿ ಹೇಳ್ತಾರೆ ಅವರು, ಮೊಟ್ಟ ಮೊದಲ ಯಾರಿಗೆ ತನುವಿನಲ್ಲಿ ನಾನು ನನ್ನೆಂಬ ಭ್ರಾಂತಿ ಉಂಟೋ ಅವರು ಇದರಿಂದ ಹೊರಗೆ ಬರಬೇಕಾದ್ರೆ ಯಮದಶಕ ನಿಯಮದಶಕ ಅಥವಾ ಯಮದಶಕ ಯಮಪಂಚಕ ನಿಯಮಪಂಚಕ ಯೋಗ ಸೂತ್ರದವರು ಸ್ವಲ್ಪ ಹೇಳ್ಯಾರ. ಇವರು ಏನಪ್ಪ 10 ಹೇಳ್ಯಾರ ಅನಿಸ್ಕೊಂಡ್ರು. ಇವುಗಳನ್ನು ಆಚರಿಸದೆ ಹೋದಿ ಅಂತ ಕೇಳಿದರೆ ನಿನಗೆ ತನುವಿನಲ್ಲಿ ಮಮತ್ವ ಅಹಮತ್ವ ನಿವೃತ್ತಿ ಆಗೋದು ಸಾಧ್ಯ ಇಲ್ಲ. ಅದಕ್ಕಂತಾರೆ ಅವರು, ಭ್ರಮೆವಿಡಿದು ಈ ತನು ತಾನೆಂಬ ಬಗೆ ತನ್ನೊಳು ಏನಪ್ಪ ಅಂತ ಕೇಳ, ತನ್ನೋಳು ಅಮರ್ದಿರ್ಪಕತದಿಂದೆ. ಅಮರ್ದು ಅಂದರೆ ಏನಪ್ಪ ಅಂದ್ರೆ ಹತ್ಕೊಂಡದು, ಚಿಕ್ಕಟ್ ಪಟ್ಟಿ ಅಂತಿರಲ್ಲ. ಅಮರ್ದು ಅಂದರೆ ಏನು, ಮೈ ಹತ್ತಿಕೊಂಡೋದಕ್ಕೆ ಅಮರ್ದು ಅಂತ. ಹಾಗೆ ಚಿಕ್ಕಟ್ ಪಟ್ಟಿ ಹಚ್ಕೋತೇವಲ್ಲ, ಅದು ಅಮರ್ದು. ಆಗ ಈ ಶರೀರ ನಾನು ನಂದು ಅನ್ನೋದು ಹಿಂಗೆ ಹತ್ಕೊಂಡದ, ಇದು ಬಿಡಿಸೋಕೆ ಯಾರಿಂದೂ ಸಾಧ್ಯ ಇಲ್ಲ ನೋಡ್ರಿ. ಎಲ್ಲನೂ ಬಿಟ್ಟು ಎಲ್ಲಿಯಾದರೂ ಹೋಗ್ಬೋದು, ಶರೀರ ಬಿಟ್ಟರೆ ಎಲ್ಲಿಗೆ ಹೋಗಿ ಬರಂಗಿಲ್ಲ. ಶರೀರ ಬಿಟ್ಟು ಎಲ್ಲಿ ಹೋಗಿ, ಅದಕ್ಕೆ ಅಮರ್ದು ಅಂದರು. ಹೆಂಗೆ ಚಿಕ್ಕಟ ಪಟ್ಟಿ ಹತ್ತು ತರಂಗಿಲ್ಲ, ಭಾಳ ಕಠಿಣ. ಹೆಂಗೆ ಬಟ್ಟಿಗೆ ರಂಗ ಬಿದ್ದದ್ದು ಅದು ಹೋಗಂಗಿಲ್ಲ, ಹಂಗೆ ಇದು ಇಷ್ಟು ತಾದಾತ್ಮ್ಯ ಭಾವ ಶರೀರದಲ್ಲಿ ಅದ. ಇದು ಅಮರ್ದು ತೋರದು ಕೂಡಿಕೊಂಡು ಬೇರ್ಪಡಿಸಲಿಕ್ಕೆ ಬಾರದಂಗೆ ಕಾಣ್ತದೆ, ಬರ್ತದೆ ಬಾರದಂಗೆ. ಇಷ್ಟು ಘನ ಇದರೊಳಗೆ ಏನಪ್ಪ ಅಂತ ಕೇಳಿದ್ರೆ ಮನುಷ್ಯ ಅದಾನೆ. ಅದಕ್ಕಂತಾರೆ ಅವರು ಅಮರ್ದಿರ್ಪಕತದಿಂದೆ. ಶರೀರ ಇದು ನಾನು ಅಂತ ಮರಿಲಾರ್ದಂಗೆ ಅದ. ಯಾಕಾಯ್ತು ಹಿಂಗೆ? ಅದಕ್ಕೆ ಹೇಳಿದ್ರೆ ಮೊದಲೇನಪ್ಪ ಅಂದ್ರೆ ಭ್ರಮವಿಡಿದು. ಮನುಷ್ಯನಿಗೆ ಭ್ರಮ ಆಗ್ಯಾದ, ಅದು ಭ್ರಮ ಆಗ್ಯಾದ. ಅಂದ್ರೇನು ಸುಳ್ಳದ ಅಂತ ಅರ್ಥ ಆಯ್ತು, ಶರೀರ ನಾನು ಸುಳ್ಳದ. ಪರಂತು ಹಿಂಗೆ ಅದು ಬಿಡಿಸಲಾಕ ಬರಲಾರ್ದಂಗೆ ಆಗ್ಯದ. ಇದು ಯಾಕಾಯಿತು ಅಂತ ಕೇಳಿದ್ರೆ ಭ್ರಮ ಆಗ್ಯದ. ಏನಪ್ಪ ಅಂದ್ರೆ ಅದು ತಾನಲ್ಲ ಖರೆ, ಅದು ತಾನು ತಿಳ್ಕೊಂಡದೇ ಭ್ರಮ. ಅದು ಇದು ಶಾಸ್ತ್ರದೊಳಗೆ ಹೀಗೆ. ಇದು ಎಂದಿನಿಂದ ಬಂದದ ಭ್ರಮ ಅಂತ ಕೇಳಿದ್ರೆ ಅನಾದಿ ಕಾಲದಿಂದ ಬಂದದ. ಇದು ಭ್ರಮದಿಂದ ಬಂದದ. ಇದು ಹೋಗೋದು ಅಷ್ಟು ಸರಳ ಇಲ್ಲ. ಅದಕ್ಕೆ ಅಂತಾರೆ ಅವರು ಅಮರ್ದು ಅಂತ ಶಬ್ದ ಯಾಕಿಟ್ರು ಅಂತಂದರೆ, ಇದು ಜನ್ಮಾಂತರಗಳಲ್ಲಿ ಕೂಡ ಯಾವ ಜನ್ಮಕ್ಕೆ ಹೋದರೂ ಶರೀರ ಬಿಟ್ಟದ್ದೆಲ್ಲ ಶರೀರ ಜೊತೆಗೇ ಇದ್ದೇವೆ. ಇದು ಇಷ್ಟು ಅಭ್ಯಾಸ ಆಗ್ಯದ. ಏನು ತಪ್ಪು ಅಂಕಂಟು ಮಾಡಿದೆವು ಅಂದ್ರೆ ಮುಂದೆ 2 ಸಲ ಗೊತ್ತಿದ್ರು ಮತ್ತೆ ತಪ್ಪು ಅಂತೇವೆ ಶ್ಲೋಕ. ಯಾಕೆ ಒಮ್ಮೆ ಪಕ್ಕ ಆಗಿರ್ತದೆ ನೋಡೋದು, ನಮ್ಗೆ ಗೊತ್ತದ ಇದು ತಪ್ಪದಂತ ಅಂದರೂ ಬಂದೇ ಬಿಡ್ತದೆ ಬಾಯಿ. ಆಗ ಈ ಶರೀರ ಏನದ ಅನಂತ ಜನ್ಮಗಳಲ್ಲಿ ಇದನ್ನು ಜೊತೆಗೇ ಇದ್ದೇವೆ ನಾವು, ಇದ್ರ ಜೊತೆಗೇ ಇದ್ದೇವೆ. ಕರೆಂತ ಮನಸ್ಸು ಬುದ್ಧಿ ಅಹಂಕಾರ ಸ್ವಲ್ಪ ಹೆಚ್ಚುಕೊಳ್ಳೋದು, ಇದ್ರ ಬಗ್ಗೆ ನಮ್ಗೆ ಸಂಶಯ ಇಲ್ಲ ನೋಡ್ರಿ, ಇದ್ರ ಬಗ್ಗೆ ಸಂಶಯ ಇಲ್ಲ. ಅದಕ್ಕೆ ಅಂತಾರೆ ಅವರು ಅಮರ್ದು ತೋರೆ. ಇದು ಇತ್ತು ಅಂದ್ರೆ ನಿನಗೆ ಒಂದು ವೇಳೆ ಶರೀರದಲ್ಲಿ ನಿನಗೆ ನಾನು ಅನ್ನತಕ್ಕಂಥ ಭಾವ ಇತ್ತು ಅಂದ್ರೆ ಇದನ್ನು ಈ ಆವರಣ ಹೋಗಬೇಕು ಅಂದ್ರೆ ಏನು ಮಾಡಬೇಕು ಅಂದ್ರೆ ಯಮ ನಿಯಮಗಳನ್ನು ಆಚರಣೆ ಮಾಡಬೇಕು ಅಂತಾರೆ. ತಿಳಿಯಲಿಕ್ಕೆ ಯಮ ನಿಯಮಗಳೆರಡು ದೃಢತರಮಾಗಿ ಕ್ರಮದಿಂದೇ ಕರ್ತಂಗೆ ಕರಣೀಯ. ಎಷ್ಟು ಚಂದ ಹೇಳಿದ್ರಿ. ಯಮ ನಿಯಮಗಳು ಇವೇನಪ್ಪ 2. ಹೆಂಗೆ ದೃಢತರಮಾಗಿ. ಯಾಕೆ ತನು ನಾನೆಂಬುದು ಎಷ್ಟು ದೃಢವಾಗಿರುವುದು ಸಾಮಾನ್ಯ ಅದಲ್ಲ. ಮತ್ತು ಅದನ್ನು ಹೋಗ್ಬೇಕಂದ್ರೆ ಸೋಮ ಹತ್ತುದು ಹೊಲಸ ತೆಗೆದು ಬೇರೆ ಬಣ್ಣ ಕುದ್ದಿ ಅದಕ್ಕೆ ದಾಗ ಕುದ್ದಿತ್ತು ಅಂದ್ರೆ ಹೋಗೋದಿಲ್ಲ. ಅದಕ್ಕೆ ಭಾಳ ಪ್ರಯತ್ನ ಮಾಡ್ಬೇಕಾಗ್ತದೆ. ಅದಕ್ಕೆ ಅಂತ ಅದು ಹೆಂಗೆ ಆಗ್ಯದಲ್ಲ, ಒಂದು ಜನ್ಮ ಅಲ್ಲ ಅನೇಕ ಜನ್ಮ ಸಂಸಿದ್ಧ ಅದು. ಹಾಗೆ ಇದನ್ನು ಕೂಡ ಏನಪ್ಪ ಅಂದ್ರೆ ಅನಂತ ಜನ್ಮನೂ ಬೇಕು, ಅನಂತ ದಿವಸನೂ ಬೇಕು. ಅವರವ್ರ ಇಚ್ಛೆ ಮೇಲೆ ಪ್ರಯತ್ನ ಮೇಲೆ ಅದ. ಅದಕ್ಕೆ ದೃಢತರಮಾಗಿ ಅದು ಹೆಂಗೆ ಅಮರ್ದು ಅಮರ್ದು ಅಂದ್ರೆ ಅದು ದೃಢನೇ. ಹಂಗೆ ನಿನ್ನ ಸಾಧನ ಕೂಡ ಯಮ ನಿಯಮಗಳನ್ನು ಹೆಂಗೆ ಮಾಡಬೇಕು ಅಂದ್ರೆ ದೃಢತರಮಾಗಿ
ದೃಢತರವಾಗಿ ಅಂದ್ರೆ ಅದು ನಿಶ್ಚಯ ಆಗುವಂತೆ ಏನು ಅಸತ್ಯಾದಿಗಳು ಏನು ಹೇಳ್ಯಾರ ಗುಣಗಳು ಅವು ಹೋಗಿ ಸ್ಪಷ್ಟವಾಗಿ ಏನು ಹೇಳ್ಯಾರ ಪ್ರಾಪ್ತ ಮಾಡಿರ್ತಕ್ಕಂಥ ಗುಣ ಸಾಧನೆಗಳನ್ನು ಅವು ನಿನಗೆ ದೃಢತರಮಾಗಿ ಕ್ರಮದಿಂದೆ ಏನ್ರಿ ಕ್ರಮದಿಂದೆ ಎಲ್ಲಕ್ಕೂ ಕ್ರಮ ಅದಲ್ರಿ ಮತ್ತು ಅವ್ರು ಹೆಂಗೆ ಹೇಳ್ಯಾರ ಯಾವ್ಯಾವ ಹೇಳ್ಯಾರ ಆ ಕ್ರಮದಿಂದ ಯಮ ನಿಯಮದೊಳಗೆ ಮೊದಲು ಏನು ಮಾಡಂದಾರ, ಎರಡನೇದು ಏನು ಮಾಡಂದಾರ, ಮೂರನೇದು ಏನು ಮಾಡಂದಾರ ಹೇಳ್ಯಾರ. ನಿಯಮದ ತಪಸ್ವಾಧ್ಯಾಯ ಅಂತ ಹೇಳ್ಯಾರ. ತಪಸ್ಸಿಲ್ಲ ಏನಿಲ್ಲ, ಮೊದಲು ಅವ್ನು ಸ್ವಾಧ್ಯಾಯ ಏನು ಮಾಡ್ತಾನೆ ಮೊದಲು ಮಾಡ್ಯಾಗ ಅವೆಲ್ಲನೂ ಕೂಡ ಕ್ರಮದಿಂದ ಹೆಂಗೆ ಹೇಳ್ಯಾರ ಆ ಕ್ರಮದಿಂದ ಅದು ಸಿದ್ಧಿಯಾಗುವವರೆಗೆ ಏನ್ರಿ ಸಿದ್ಧಿಯಾಗುವವರೆಗೆ ಇದು ಸಮಸ್ಯೆ. ತಪ ಮಾಡ್ದ, ಸ್ವಾಧ್ಯಾಯ ಮಾಡ್ದ, ಮೊದಲು ಹೇಳ್ಯಾರ ಅವರು. ಅದು ಆಗೋ ತನಕ ಮಾಡಬೇಕು. ತಪ ಸಿದ್ಧಿ ಆಗೋ ತನಕ ತಪಸ್ಸರು ಮಾಡಬೇಕು. ಅಧ್ಯಾಯ ಆಗೋ ತನಕ ಅಧ್ಯಾಯ ಮಾಡಬೇಕು. ಬರೀ ಮಾಡಂದ್ರೆ ಮಾಡ್ದವ, ಇದೊಂದು 5 ನಿಮಿಷ ಅದೊಂದು 5 ನಿಮಿಷ ಹಂಗಲ್ಲ ಅಂತಾರೆ ಅವರು. ಆಸನ ಸಿದ್ಧಿಯಾಗುವಾಗ ಆಸನ ಮಾಡಬೇಕು, ಪ್ರಾಣಾಯಾಮ ಸಿದ್ಧಿಯಾಗಿ ಪ್ರಾಣಾಯಾಮ ಮಾಡಬೇಕು. ಇವು ಏನದಾವ ಅವು ದೃಢತರಮಾಗಿ ಅಂತಾರೆ. ನಿನಗೆ ಫಲವನ್ನು ಕೊಡು ಪರ್ಯಂತ ಅರ್ಥದೇನೆ, ಫಲವನ್ನು ಕೊಡು ಪರ್ಯಂತ. ಆಸನದ ಫಲ ಸಿಗುತ್ತಲ್ಲ ಆಸನ ಮಾಡು, ಪ್ರಾಣಾಯಾಮದ ಫಲ ಸಿಗುತ್ತಾಗ ಪ್ರಾಣಾಯಾಮ ಮಾಡು, ಹೀಗೆ ಅಂತಾರೆ ಅವರು. ಹಾಗೆ ಯಮ ಸತ್ಯವನ್ನೇ ನೋಡಿಲಿಕ್ಕೆ ನಿಂಗೆ ಎಂದು ಸುಳ್ಳು ಆಡಂಗಿಲ್ಲ, ಅಲ್ತಕ್ಕ ಸತ್ಯ ಅಲ್ತಕ್ಕ ಮಾಡು. ಅಸತ್ಯ ಎಂದು ಆಡಬೇಡ, ಎಂದು ನೀನು ಬಾಯಿಗೆ ಬರಬಾರ್ದು. ಅದು ಸಿದ್ಧಿ ಆಗ್ಬೇಕಂತ. ಸಿದ್ಧಿ ಅಂದ್ರೆ ಏನು? ದೃಢ ಆಗಬೇಕು. ಯಾವ ಆ ಕಾರ್ಯಗಳನ್ನು ಮಾಡ್ತಿ ಅದು ಫಲ ಕೊಡು ಪರ್ಯಂತರವಾಗಿ ಮಾಡೋದಕ್ಕೆ ದೃಢತರಮಾಗಿ ಅಂತ. 2 ಜನ ಎಲ್ಲರೂ ಸತ್ಯ ಮಾತಾಡ್ತಾರೆ. ಸತ್ಯ ಮಾತಾಡಿದವರು ಯಾರು? ಎಲ್ಲರೂ ಮಾತಾಡ್ತಾರೆ. ಬರೋದು ಅದು ಸತ್ಯ. ಪ್ರಸಂಗ ಬಂದ ಕಾಲಕ್ಕೆ ಹರಿಶ್ಚಂದ್ರನ ಪ್ರಸಂಗ ಬಂತಂದ್ರೆ ಇದು ಸಮಸ್ಯೆ. ಅದು ಇದಕ್ಕಂತಾರೆ ದೃಢತರಮಾಗಿ. ಹಾಗೆ ಯಮದಲ್ಲಿ ಏನು ಸದ್ಗುಣ ಹೇಳ್ಯಾರ, ಬಿಡ್ಲಿಕ್ಕೆ ಹೇಳ್ಯಾರ, ನಿಯಮದಲ್ಲಿ ಏನು ಮಾಡಲಿಕ್ಕೆ ಹೇಳ್ಯಾರ, ಅವು ಸಿದ್ಧಿಯಾಗುವವರೆಗೆ ಪ್ರಾಣಜಾಯ ಪರವಚನ ನಜಾಯ ಈ ಅಂದಂಗೆ ಸಿದ್ಧಿ ಆಗುವವರೆಗೆ ಏನಪ್ಪ ದೃಢತರಮಾಗಿ ಕ್ರಮದಿಂದ ಯಾವುದಾದ ಕೂಡ ಯಾವುದು ಮಾಡಂದಾರ, ಯಾವುದಾದ ಕೂಡ ಯಾವ ಮಾಡಿದ ಕ್ರಮದಿಂದ ಏನಪ್ಪ ಅಂತ ಕೇಳಿದರೆ ಅವು ಕರ್ತಂಗೆ ಕರಣೀಯ. ಕರ್ತ ಸಾಧಕನಿಗೆ ಅದ ಅವನಿಗೇನಂತಾರೆ ಕರ್ತ ಅಂತ ಹೆಸರು ಬರ್ತಾವೆ. ಕೆಲಸ ಮಾಡೋಕ್ಕಂತ ಕರ್ತ ಅಂತ ಬರ್ತದೆ. ಇವನಿಗೆ ಕರ್ತೃವೆಂಬ ಯಾವಾಗ ಯಮನಿಯಮಗಳನ್ನು ಆಚರಣೆ ಮಾಡ್ತಾನೆ ಅವಾಗ ಇವನಿಗೆ ಹೆಸರೇನು ಬರ್ತದೆ? ಕರ್ತ. ಸತ್ಯ ಮಾತಾಡ್ತಾ, ಸುಳ್ಳು ಮಾತಾಡಂಗೆ ಇವನಿಗೆ ಕರ್ತ ಅಂತ ಹೆಸರು ಬರ್ತದೆ. ಇವುಗಳನ್ನು ಅವನು ತಪ್ಪದೇ ಆಚರಣೆ ಮಾಡಲಿಕ್ಕೆ ಬೇಕು. ಯಮನಿಯಮಗಳನ್ನು ಸಾಧನೆ ಮಾಡಲಿಕ್ಕೆ ಬೇಕಮ್ಮ. ಯಾರಿಗೆ ತನುವಿನಲ್ಲಿ ಭ್ರಾಂತಿ ಅದ, ಶರೀರ ನಾನು ಅಂತಕ್ಕಂಥದ್ದು ಅವನಿಗೆ ಅದ ಅಂತವ ಯಮ ನಿಯಮಗಳನ್ನು ಮಾಡಬೇಕು. ಅಂದ್ರೆ ಈ ತನುವಿನ ಭ್ರಮೆ ರೂಪ ಆವರಣ ಹೋಗ್ತದೆ. ಅವ ಮಾಡೋನಿಗೆ ಏನಂತಾರೆ? ಕರ್ತ ಅಂತಾರೆ. ಅವನಿಗೆ ಒಬ್ಬನೇ ಅದ, ಅವನಿಗೆ ಕರ್ತ ಅಂತ ಹೆಸರು ಬಂತು. ಇನ್ನು ಎರಡನೇದ್ದು ಮನಸ್ಸೇ ತಾನೆಂಬ. ಮನಸ್ಸಿಗೆ ತಾನದು ಹೆಂಗ್ರಿ ಅಂದ್ರೆ ನಾ ಸಂಕಲ್ಪ ಮಾಡ್ತೀನಿ ಅಂದ್ರೆ ತಾದ, ವಿಕಲ್ಪ ಮಾಡ್ತೀನಿ ಅಂದ್ರೆ ಮನಸ್ಸಾದ. ಅದಕ್ಕೆ ಮನವೇ ತಾನೆಂಬುದು ಇರಲು ನಿನಗೆ ಹಿಂಗೆ ಇತ್ತು ಅಂದ್ರೆ, ಮನಸ್ಸು ನಾ ಅನ್ನೋದು ಇತ್ತು ಅಂದ್ರೆ, ಸಂಕಲ್ಪ ವಿಕಲ್ಪ ಮಾಡೋ ನಾ ಅನ್ನೋದು ಇತ್ತು ಅಂದ್ರೆ ತನ್ನೋಳ್ ಅಸು ನಿರೋಧನವು ಅದನ್ನು ಎಸಗಲ್ ಆಸನಮಿವು ವನಿತೆ ಕೇಳು ಅನುದಿನವು ಅಲಸದೆ ಚಲಿಸದ ತನದಿಂದೆ ಜೀವಂಗೆ ಕರಣೀಯ. ಮನಸ್ಸು ನಾ ಅಂತ ಇವನಿಗೇನಪ್ಪ ಆವರಣ ತಿಳ್ಕೊಂಡಿದ್ದ ಅಂದರೆ ಇವ ಏನು ಮಾಡಬೇಕು? ಆಸನ ಪ್ರಾಣಾಯಾಮ ನಿಯಮ ಆಸನ ಪ್ರಾಣಾಯಾಮ ಏನ್ರಿ ಮನಸ್ಸು ನಾ ಅನ್ನೋದಿದ್ರೆ, ಮನಸ್ಸಿನ ವ್ಯವಹಾರದಲ್ಲಿ ಬೆರೆತಿದ್ದ ಅಂದ್ರೆ, ಮನಸ್ಸಿನ ಸಂಕಲ್ಪ ವಿಕಲ್ಪಗಳು ತನ್ನು ಅಂತ ತಿಳ್ಕೊಂಡಿದ್ದ ಅಂದರೆ ಈ ಮನಸ್ಸಿನ ಸಂಕಲ್ಪ ವಿಕಲ್ಪ ಜೊತೆ ಬೆರೆತ ಇದೇನಪ್ಪ ತಾದಾತ್ಮ್ಯ ಹೋಗಬೇಕಾಗಿತ್ತು ಅಂದರೆ ಏನು ಮಾಡಬೇಕಮ್ಮ? ಆಸನ ಪ್ರಾಣಾಯಾಮ ಮಾಡಬೇಕು. ಈ ಆವರಣ ನಿವೃತ್ತಿಗೆ ಮನವು ನಾನೆಂಬ ಈ ತಪ್ಪು ತಿಳುವಳಿಕೆ ಆವರಣ ಏನು ಮಾಡಿದೆ
ಇದರ ವ್ಯವಹಾರದಿಂದ ಆತ್ಮ ಏನು ಮುಚ್ಚಾನೆ, ಈ ಮನಸ್ಸಿನ ಆವರಣ ಹೋಗಬೇಕಾಗಿತ್ತು ಅಂದರೆ ನಾನು ಸಂಕಲ್ಪ ವಿಕಲ್ಪ ಮಾಡವ ಅಂತ ಅನ್ನೋದು ಹೋಗಬೇಕಾಗಿತ್ತು ಅಂದರೆ ಏನು ಮಾಡಬೇಕು? ಆಸನ ಪ್ರಾಣಾಯಾಮ ಮಾಡಬೇಕು. ಆಸನ ಇದು ಪ್ರಥಮ ಸಾಧನ ಅದು. ಯಾಕೆಂದರೆ ಒಂದು ಸಮಂಕಾಯ ಶಿರೋಗ್ರೀವಂ ಧಾರಯನಂ ಅಚಲಂ ಸ್ಥಿರ ಭಗವಂತ ಗೀತೆಯಲ್ಲಿ ಹೇಳಿದ ಯೋಗ್ಯವಾದ ಸ್ಥಾನದಲ್ಲಿ, ಅಂದರೆ ಯಾವುದೇ ಏನಪ್ಪ ಅಂದರೆ ಪ್ರತಿಬಂಧಕ ಇಲ್ಲದೆ ಸ್ಥಾನದಲ್ಲಿ, ಶುಚಿಯಾದ ಸ್ಥಾನದಲ್ಲಿ ನಮ್ಮ ಕೂತ್ಕೊಳ್ಬೇಕು. ಒಂದೇ ಥರದ ಆಸನದಿಂದ, ಯಾವುದಾದ್ರೂ ಇಷ್ಟವಾದ ಆಸನದಿಂದ ಆಸನ ಸಿದ್ಧಿ ಮಾಡ್ಕೋಬೇಕು. ಕನಿಷ್ಠ ಏನಪ್ಪ ಅಂದ್ರೆ 2-3 ತಾಸ ಅಚಲವಾಗಿ ಕೂಡತಕ್ಕಂಥದ್ದು ಇತ್ತು ಅಂದರೆ ಮನಸ್ಸು ಎಷ್ಟು ಹರಿದಾಡಿದ್ರು ಪ್ರಾಣ ಇವೆರಡು ಹರಿದ ಮತ್ತು ಹೊಳಿ ಬರ್ತದೆ. ಶರೀರ ಹೋಗ್ಲಿಂದ್ರೆ ಎಷ್ಟು ಒದ್ದಾಡಿ ಸುಮ್ಕೊಂಡಿರ್ತದೆ. ತಿನ್ಬೇಕಂತ ಕರೆ ಹೋಲಿಲ್ಲ ಎದ್ದೇ ಹೋಲಿಲ್ಲ ಅಂದ್ರೆ ಒದ್ದಾಡಿ ಸುಮ್ಕೊಂಡಿರ್ತದೆ ಮನಸ್ಸು. ಅದಕ್ಕಂತ ಮೊದಲು ಆಸನ ಸ್ಥಿರ ಇರಬೇಕು. ಮನಸ್ಸಿನ ಆವರಣ, ಮನಸ್ಸಿನ ವ್ಯವಹಾರದಲ್ಲಿ ಬೆರೆತು ನಾವು ಮನವೇ ತಿಳಿದುಕೊಂಡತಕ್ಕಂಥವರು ಈ ಮನಸ್ಸಿನ ವ್ಯವಹಾರದ ಹಿಂದೆ ಉಳಿದು ಈ ವ್ಯವಹಾರಕ್ಕೆ ನಾನು ಸಾಕ್ಷಿಯಾಗಿದ್ದೇನೆ ಅಂತಕ್ಕಂಥದ್ದು ತಿಳುವಳಿಕೆ ಬರಬೇಕು. ಅಂದರೆ ಏನು ಮಾಡಬೇಕು ಅಂದ್ರೆ ಆಸನ ಸ್ಥಿರ ಅಲುಗಾಡಬಾರ್ದು. ಆಮೇಲೆ ಏನು ಮಾಡಬೇಕು? ಬರೀ ಆಸನ ಹಾಕಿದ್ರೆ ಹೋಗಿಲ್ಲದು, ಭಾಳ ಬೆರಿಕದ. ಅದಕ್ಕೆ ಮನಸ್ಸು ಓಡ್ತದೆ, ಅದಕ್ಕೆ ಪ್ರಾಣಾಯಾಮ ಮಾಡ್ಬೇಕಂತ. ಯಾಕೆ? ಅದಕ್ಕೆ ಹೋಗೋಕೆ ಎರಡೇ ಅದ. ನೀವು ಕಣ್ಣಿಗೆ ಮುಚ್ಚರಿ, ಕಿವಿ ಮುಚ್ಚಿ ಎಲ್ಲ ಮುಚ್ಚಕರೆ ಪರಂದು ಮನಸ್ಸು ಪ್ರಾಣದಿಂದ ಹೋಗ್ತದೆ. ಪ್ರಾಣಾಯಾಮ. ಅದಕ್ಕೆ ಭಗವಂತ ಹೇಳ್ಯಾನ, ಅಭ್ಯಾಸೇನ ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಅದಕ್ಕೆ ಪ್ರಾಣ ಏನಪ್ಪ ಅಂದ್ರೆ ಸ್ಪಂದನ ಅದು ಬಂದಾಯಿತು ಅಂದರೆ ಮನಸ್ಸು ನಿಲ್ತದೆ. ಅದಕ್ಕೆ ಅವ್ರು ಹೇಳಿದರು, ತನುವಿನ ಆವರಣವು ಆತ್ಮನಿಗೆ ಏನು ಮಾಡ್ಯದ, ಸಂಕಲ್ಪ ವಿಕಲ್ಪಾದಿಗಳ ಮೂಲಕವಾಗಿ ತಪ್ಪು ಏನು ಅರ್ಥ ಮಾಡ್ಕೊಂಡಾನೆ, ನಾನು ಸಂಕಲ್ಪ ಮಾಡುವವನು ವಿಕಲ್ಪ ಮಾಡುವವನು ಅಂತ. ಅದಕ್ಕೆ ಏನಪ್ಪ ಅಂದ್ರೆ ಇದು ನಿವೃತ್ತಿ ಆಗಬೇಕು ಅಂದ್ರೆ ಏನು ಮಾಡಬೇಕು? ಆಸನ ಪ್ರಾಣಾಯಾಮ ಭಾಳ ಜರೂರಿ. ಅದಕ್ಕೆ ಗೀತೆಯಲ್ಲಿ ಪ್ರಾಣ ಸ್ಪಂದನ ಏನದ ಮನಸ್ಸಿಗೆ ಚೋದನೆ ಕೊಡ್ತದೆ, ಮನಸ್ಸಿಗೆ ಏನಪ್ಪ ಅಂದ್ರೆ ಸಹಕಾರಿ ಅದ ಹೋಗಲಿಕ್ಕೆ. ಅದಕ್ಕೆ ಶರೀರ ಪ್ರಾಣ ಇವೆರಡು ಮಾಡದೇವಿ, ಪ್ರತಿಬಂಧಕ ಮಾಡದೇವಿ ಅಂದ್ರೆ ದೃಷ್ಟಿ ನಾಸಾಗ್ರದಲ್ಲಿ ಇಟ್ಟ, ವಸ್ತುವಿನಲ್ಲಿ ಇಟ್ಟ, ಸ್ಥಿರ ಮಾಡ್ದ, ಕಣ್ಣಿನ ಆಸನ, ಕಿವಿ ಆಸನ ಏನು ಓಂ ಅಂತ ಕೇಳ್ಕೊತೇ ಇದ್ದ. ಈಗ ಧ್ಯಾನಕ್ಕೆ ಏನಪ್ಪ ಅಂತಂದ್ರೆ ಸಂಗೀತ ಬಂದದ್ರಿ, ಅದು ಹಚ್ಚಿ ಕೊಂಡಿರ್ತಾನೆ ಮನಸ್ಸು. ಅದಕ್ಕೆ ಹಿಂಗೆ ಎಷ್ಟೋ ಸಾಧನಗಳು ಬಂದವೆ. ಅದಕ್ಕೆ ಆ ರೀತಿಯಾಗಿ ಮನಸ್ಸಿನ ಆವರಣವನ್ನು ತೆಗೀಲಿಕ್ಕೆ ಏನು ಮಾಡಬೇಕು ಅಂತ ಕೇಳಿದರೆ ಅವ ಆಸನ ಪ್ರಾಣಾಯಾಮ ಇವೆರಡು ಮಾಡಿದ್ರೆ ಏನಪ್ಪ ಅಂದ್ರೆ ಕಬ್ಬಾಕ. ಇದು ಇವುಗಳ ಒಂದಿ ಆವರಣ. ಯಾಕೆಂದರೆ ಇವೆರಡು ಒಂದಿ ಆವರಣ ಹೇಳಿ ಬಂದಾನೆ. ಈ ಆವರಣದಿಂದ ಕೂಡಿಕೊಂಡು ಆಸನ ಪ್ರಾಣಾಯಾಮವನ್ನು ಮಾಡಿದಿ ಅಂತ ಕೇಳಿದರೆ ಏನು ದಾರಿ ಹಿಡಿತದೆ, ಮುಕ್ತಿ ದಾರಿ ಆಗ್ತದೆ. ಅದು ಮನಸ್ಸಿನ ಸಂಕಲ್ಪಗಳು ಕಡಿಮೆ ಆಗ್ತದೆ ತಾನೆ. ಆಗ ಮುಂದೆ ನೀನು ದಾರಿ ಸಿಗ್ತದೆ ಅಂತ ಅದು ಮಾಡ್ಬೇಕವ. ಇನ್ನು ಅತ್ಯರ್ಥಮಾಗಿ ಬುದ್ಧಿಯನ್ನು ತಾನೆಂಬುದು ಸತ್ಯಮಾಗಿರೆ ತನ್ನೋಳ್ ಅದರಿಂದ ಪ್ರತ್ಯಾಹರಣವೇ ಕ್ಷೇತ್ರಾಜ್ಞಾಖ್ಯನಿಗೆ ನಿತ್ಯ ಕೃತ್ಯವಾಗಿರುವುದು ಅಂಗನೇ ಕೇಳು. ಏನಪ್ಪ ಈಗ ಹೇಳ್ತಾರೆ. ಈಗ ಸ್ವಲ್ಪ ಸಾಧನೆಗಳು ಮುಂದೆ ಬಂದಂಗೆ, ಕೆಲಸ ಮಾಡ್ದಂಗೆ ಹೆಸರು ಬೇರೆ ಬರ್ತಾವೆ. ಈಗ ಒಂದನೇತೆ ಹುಡುಗ ಬರೀ ಒಂದನೇತೆ, ಎರಡನೇತೆ ಅವನೇ ಹುಡುಗ ಅವನೇ ಅದಾನೆ. ಹೆಂಗೆ ಕ್ಲಾಸಕ್ಕೆ ಹೋಗ್ತಾನೆ ಹಂಗೆ ಅವನ ಹೆಸರು ಬೇರೆ ಬರ್ತಾವೆ. 3ನೇತೆ ಹುಡುಗ, 4ನೇತೆ ಹುಡುಗ, 5ನೇತೆ ಹುಡುಗ ಅಂತೇಳಿ. ಹಾಗೆ ಹೇಗಾಗಿ ಇವ ಸಾಧನ ಮೇಲೆ ಬರ್ತಾನೆ. ಮನಸ್ಸಿಗೆ ಬಂದ ಅವನೇನಪ್ಪ ಅಂತ ಕೇಳಿದ್ರೆ ಅವನಿಗೆ ಹೇಳಿದ್ರು. ಈಗ ಬುದ್ಧಿಗೆ ಬರ್ತಾನೆ. ಬುದ್ಧಿಗೆ ಬಂದ ಕೂಡಲೇ ಇವನಿಗೆ ಏನು ಹೆಸರು ಬರ್ತದೆ ಅಂತ ಅವ್ರು ಹೇಳ್ತಾರೆ. ಏನಪ್ಪ ಅಂದ್ರೆ ಕ್ಷೇತ್ರಾಜ್ಞಾಖ್ಯ ಅಂತ ಹೆಸರು ಬರ್ತದೆ ಇವನಿಗೆ. ಕೆಲಸ ಏನು ಮಾಡ್ತಾನೆ ಅದು ಹೇಳ್ತಾರೆ ಅವರು. ಅತ್ಯರ್ಥಮಾಗಿ
ಬುದ್ಧಿಯನ್ನು ತಾನೆಂಬುದು ಸತ್ಯವಾಗಿದೆ. ಅತ್ಯರ್ಥವಾಗಿ ಅಂದರೆ ನಿಶ್ಚಯವಾಗಿ. ಹಿಂಗೆ ತಗೊಳ್ಳೋಣ ಅಜ್ಞಾನ ಬುದ್ಧಿ ನಿಶ್ಚಯ ಮಾಡುವ ಪಕ್ಕ ತಗೊಳ್ಳೋಣ. ನಾನು ನಿಶ್ಚಯ ಮಾಡ್ತೀನಿ, ನಿರ್ಣಯ ಮಾಡ್ತೀನಿ. ಅತ್ಯರ್ಥವಾಗಿ ವಿಶೇಷವಾಗಿ ಅಧಿಕವಾಗಿ ಏನು ತಿಳ್ಕೊಳ್ಳೋಣ ನಾವು? ಬುದ್ಧಿಯನ್ನು ತಾನೆಂಬುದು ಸತ್ಯವಾಗಿದೆ. ಬುದ್ಧಿನೇ ನಾನು ಅಂತ ತಿಳ್ಕೊಳ್ಳೋಣ ನಾವು. ನನ್ನಂಥ ಬುದ್ಧಿವಂತರು ಯಾರಿಲ್ಲ, ನಾನೇ ನಿಶ್ಚಯ ಮಾಡೀನಿ, ನಾನೇ ತಿಳ್ಕೊಂಡೀನಿ ಅಂತ ಏನು ವ್ಯವಹಾರ ಮಾಡ್ತಾನಲ್ಲ, ಅದಕ್ಕಂತ ಅವರು ತಾನೆಂಬುದು ಸತ್ಯವಾಗಿದೆ. ತಾನೆಂಬುದು ಸತ್ಯ ಅಂತ ಹೆಂಗೆ ತಿಳ್ಕೊಂಡಿದ್ದ ಅಂದರೆ ಇದು ನಿವೃತ್ತಿ ಹೆಂಗಾಗಬೇಕು? ನಿಶ್ಚಯ ಮಾಡುವ ಬುದ್ಧಿಯೇ ನಾನು ನಿಶ್ಚಯ ಮಾಡುತ್ತೇನೆ ಅನ್ನತಕ್ಕಂಥದ್ದು ಅದ. ಯಾಕೆ? ಯೋ ಬುದ್ಧಿ ಪರ್ತಸ್ತು ಸಹ. ಪರಮಾತ್ಮ ಹೆಂಗದಾನ? ಬುದ್ಧಿಗಿಂತಲೂ ಮೇಲದಾನ. ಇವ ಏನು ತಿಳ್ಕೊಳ್ಳೋಣ? ಬುದ್ಧಿ ವ್ಯವಹಾರ ಬೆರ್ತ ನಾನು ನಿಶ್ಚಯ ಮಾಡ್ತೀನಿ ಅಂತ ತಿಳ್ಕೊತಾನೆ, ನಾ ಶಾಣೆ ಅಂತ ತಿಳ್ಕೊತಾನೆ. ಇದು ಹೋಗಬೇಕು ಅಂದರೆ ಇದೊಂದು ಆವರಣನೇ. ಬುದ್ಧಿ ಆತ್ಮನನ್ನು ತಿಳ್ಕೊಳ್ಳಾದಂಗೆ ತಂದೆಗೆ ಕೆಲಸ ಮಾಡ್ತದೆ. ಆತ್ಮನ ಇಡ್ತು. ಅದಕ್ಕೆ ಏನಪ್ಪ ಅಂತ ಕೇಳಿದರೆ ಅವಾಗಂದ್ರೆ ಇದು ಆವರಣ ನಿವೃತ್ತಿ ಆಗಬೇಕಾಗಿತ್ತು. ಅದ್ರ ಆತ್ಮ ಏನೂ ಮಾಡೋವಲ್ಲ, ನಿಶ್ಚಯ ಮಾಡೋವನಲ್ಲ, ಅನಿಶ್ಚಯ ಮಾಡೋವನು ಅಲ್ಲ, ಸಂಶಯ ಮಾಡೋವನು ಅಲ್ಲ. ಪರಂತು ಇವ ಬುದ್ಧಿಯೊಳಗೆ ಬೆರೆತುಕೊಂಡು ಏನಪ್ಪ ಅಂತಂದರೆ ಏನಾಗೇನೆ ನಾನು ನಿಶ್ಚಯ ಮಾಡುತ್ತೇನೆ ಅಂತ ಅನ್ನೋದು ಈ ಬುದ್ಧಿಯನ್ನು ಆತ್ಮನಿಗೆ ಆವರಣ ಮಾಡ್ತೀವಿ. ಉಳ್ಳಾರ್ದಂಗೆ ಮಾಡೋದು ನಾನೇ ಅಂತ. ಅದಕ್ಕೆ ಈ ಆವರಣ ನಿವೃತ್ತಿ ಆಗಬೇಕಾಗಿತ್ತಂದ್ರೆ ಏನಪ್ಪ ಅಂತ ಕೇಳಿದರೆ ಸತ್ಯಮಾಗರೆ ತನ್ನೋಳು ಅದರಿಂದ ಪ್ರತ್ಯಾಹರಣವೇ ಕ್ಷೇತ್ರಜ್ಞಾಖ್ಯನಿಗೆ ನಿತ್ಯ ಕೃತ್ಯವಾಗಿರುವುದು ಅಂಗನೇ ಕೇಳು. ಹೆಂಗತಾರೆ? ಇವನಿಗೆ ಹೆಸರೇನು ಬರ್ತದೆ? ಕ್ಷೇತ್ರಾಜ್ಞಾಖ್ಯ ಅಂತ ಬರ್ತದೆ. ಕ್ಷೇತ್ರ ಅಂದ್ರೆ ಜಗ. ಬುದ್ಧಿ ನಿಶ್ಚಯ ಮಾಡೋ ಜಾಗ. ಅದು ನಿಶ್ಚಯ ಮಾಡೋ ಜಾಗ ಎಲ್ಲಿ? ಬುದ್ಧಿನಿ. ಅಲ್ಲಿ ಏನಪ್ಪ ಅಂತ ಅವನಿಗೆ ಹೆಸರೇನು? ಕ್ಷೇತ್ರಾಜ್ಞಾಖ್ಯ ಅಂತ ಹೆಸರು ಬರ್ತದೆ. ಅವನಿಗೆ ಏನು ಕರಣೀಯ ಅದ ಅಂತ ಕೇಳಿದರೆ ಬುದ್ಧಿಗೆ ವಿಲಕ್ಷಣವಾಗಿರತಕ್ಕಂಥ ನಾನು ಇದ್ದೀನಿ ಅನ್ನತಕ್ಕಂಥದ್ದು ಆಗಬೇಕಂದ್ರೆ ಅವೇನು ಮಾಡಬೇಕು? ಪ್ರತ್ಯಾಹರಣ ಸಾಧನ. ಪ್ರತ್ಯಾಹರಣ ಅಂದ್ರೇನು? ತೆಗೆದು ಪ್ರತಿ ಆಹಾರ ಪ್ರತ್ಯಾಹಾರ ಅದ. ಈಗ ಏನು ಮಾಡುತ್ತದ ಅದರ ವಿರುದ್ಧ ಪ್ರತಿ ಆಹಾರ, ಭಿನ್ನ ಆಹಾರ. ಹೌದಿಲ್ಲ? ಹೆಂಗೆ ಯೋಗ ಮಾಡೋ ಸಿಕ್ಕುದು ಮಾಡಕ್ಕೆ ಬರೋಂಗಿಲ್ಲ, ಬೇರೆ ಆಹಾರ ಮಾಡ್ತಾನೆ. ಹಾಗೇನಪ್ಪ ಅಂದ್ರೆ ಈ ಬುದ್ಧಿ ಏನದ ನಿಶ್ಚಯ ಮಾಡುವ ವ್ಯವಹಾರ ಇತ್ತಲ್ಲ, ಅದನ್ನು ಬಿಡಿಸಿ ಈ ಕಡೆ ಆತ್ಮನ ಕಡೆ ತರೋದು ಪ್ರತ್ಯಾಹಾರ. ಯಾಕೆ? ಅದಕ್ಕೆ ಏನು ಹೆಸರಿಡೋರು? ಕ್ಷೇತ್ರಜ್ಞಾಖ್ಯ ಅಂತಾರೆ. ಅವನ ಹೆಸರೇನ? ಕ್ಷೇತ್ರಜ್ಞಾಖ್ಯ. ಅವನ ಕೆಲಸ ಏನು? ಪ್ರತ್ಯಾಹಾರ ಕೆಲಸ. ಪ್ರತ್ಯಾಹರಣ ಮಾಡ್ಕೊಂಡು ಬಂದ ಅಂದ್ರೆ ಬುದ್ಧಿಯ ಆವರಣ ಏನಾಗ್ತದೆ? ನಿವೃತ್ತಿ ಆಗ್ತದೆ. ಅರ್ಥಾತ್ ನಾವು ಕೇಳಿ ಬಂದೇವೆ, ಭಿನ್ನ ರೀತಿಯಿಂದ ಹೇಳಕತ್ತಾರೆ ಇಷ್ಟೇ. ಬುದ್ಧಿಗೆ ಸಾಕ್ಷ್ಯತನ ಅವನಿಗೆ ಬರ್ತಾನೆ. ಆ ಬುದ್ಧಿಗೆ ಸಾಕ್ಷ್ಯತನ ಯಾವಾಗ ಬಂತು ಅವನಿಗೆ ಹೆಸರು ಕೊಡ್ತಾನೆ. ಏನಪ್ಪ? ಕ್ಷೇತ್ರಜ್ಞಾಖ್ಯ ಅಂತ ಒಂದು ಹೆಸರು ಕೊಡ್ತಾನೆ. ಅವ ಪ್ರತ್ಯಾಹಾರ ಮಾಡಲೇಬೇಕು. ಪ್ರತ್ಯಾಹಾರ ಮಾಡದೆ ಹೋದ ಅಂತ ಕೇಳಿದ್ರೆ ಆತ್ಮನಲ್ಲಿ ನಿಶ್ಚಿತತ್ವ ಬರಂಗಿಲ್ಲ ಅವನಿಗೆ. ಅದಕ್ಕೆ ಸಾಧಕನಾಗಿರ್ತಕ್ಕಂಥ ವ್ಯಕ್ತಿ ಯಾವ ಬುದ್ಧಿಯೊಳಗೆ ವ್ಯವಹರಿಸಿ ಬುದ್ಧಿ ವ್ಯವಹಾರ ನಾನು ಅಂತ ಆವರಣದಿಂದ ಕೂಡಿಕೊಂಡಾನೆ ಆ ಮನುಷ್ಯ ಇದು ಚಿಂತನೆಯನ್ನು ಮಾಡದ ಅಂತ ಕೇಳಿದ್ದಾರೆ. ಏನು? ಪ್ರತ್ಯಾಹಾರ ಮಾಡದ ಅಂದರೆ ಇದು ನಾನಲ್ಲ, ಬುದ್ಧಿ ನಾನಲ್ಲ, ಅದರ ವ್ಯವಹಾರ ನಾನಲ್ಲ, ನಾನು ಕೇವಲ ಸಚ್ಚಿದಾನಂದ ನಿಶ್ಚಲ ಆತ್ಮ ಇದ್ದೀನಿ ಅಂತ ಆತ್ಮನ ಕಡೆಗೆ ಇಲ್ಲಿ ಬುದ್ಧಿಯಲ್ಲಿ ವೃತ್ತಿ ತೆಗೆದು ಆತ್ಮಾಕಾರ ವೃತ್ತಿ ಮಾಡ್ದ ಅಂದ್ರೆ ಕ್ಷೇತ್ರಜ್ಞಾಖ್ಯ ಅಂತ ಅವನ ಹೆಸರು ಬರ್ತದೆ. ಅಂಥವೇನಪ್ಪ ಅಂದ್ರೆ ಪ್ರತ್ಯಾಹಾರ ಮಾಡಬೇಕು. ಅವನು ಯಾರು? ಬುದ್ಧಿ ವ್ಯವಹಾರದಾಗ ಸಿಕ್ಕವರು. ಆ ಬುದ್ಧಿಯಿಂದ ಬೇರೆ ಆತ್ಮನ ಕಡೆ ಹೋಗ್ಬೇಕಂದ್ರೆ ಪ್ರತ್ಯಾಹಾರ ಅವನಿಗೆ ಚಿಂತನೆ ಅಂದರೆ ಸದಾ ಸೋಹಂ ಅಂತ ಚಿಂತನೆ ಮಾಡ್ಬೇಕು. ಅವನೇನಪ್ಪ ಧ್ಯಾನ ಮಾಡಬೇಕು ಅಂತ ಪ್ರತ್ಯಾಹಾರ ಮಾಡಬೇಕು. ಮುಂದೆ ಧಾರಣೆ ಹೇಳ್ತಾರೆ. ತನಗೆ ಅಹಂಕೃತಿ ರೂಪಬಹುದಾಗಿ
ಸಾಕ್ಷಿ ಎಂದೆನಿಸುವ ಆತನು ಧಾರಣೆಯ ನೈದಿ ಅನುದಿನ ಅಗಲದೆ ರುಚಿಸಿ ಹೇಳುವುದು ನೀರೇ ವಿನುತ ವೇದಾನುಶಾಸನವಿದು. ವಿನುತ ವೇದಾನುಶಾಸನ, ವಿನುತ ಅಂದರೆ ವಿಶೇಷವಾಗಿ ನುತ ಅಂದರೆ ಸ್ತೋತ್ರ ಮಾಡಲಿಕ್ಕೆ ಯೋಗ್ಯ ಆದದ್ದು ವಿನುತ. ನಮ್ಮಲ್ಲಿ ಸಮಸ್ತ ಜ್ಞಾನಗಳು ವೇದದಿಂದನೇ ಬರ್ತಾವೆ. ಅದಕ್ಕೆ ವಿಧ ಜ್ಞಾನೇ ಧಾತುನೇ ಅದ. ಜ್ಞಾನ ಎಲ್ಲಿದೆ ಅದಕ್ಕೆ ವೇದ ಅಂತೇವೆ ನಾವು. ವೇದ ಅಂತೇವೆ. ನಾ ಏನು ಹೇಳಕತ್ತೀನಿ ಮೈತ್ರಿ, ಇದು ವೇದದ ಎಂದು ಹೇಳಕತ್ತೀನಿ. ಇನ್ನು ವೇದ ಅಂದರೆ ಏನ್ರಿ, ಅನುಶಾಸನ ಅದ. ವೇದ ಅಂದರೆ ನಿಜಗೊಂಡು ಬರೆದ ಅನುಭವ ಸಾರದಲ್ಲಿ ಏನಪ್ಪ ಅಂತ ಕೇಳಿದ ರಾಜಾಜ್ಞೆ ಅದ. ರಾಜಾಜ್ಞೆಗೆ ನನು ನಚ ಪ್ರಶ್ನೆ ಬರೋಂಗಿಲ್ಲ. ಅದಕ್ಕೆ ನಾ ಈಗೇನು ಹೇಳಕತ್ತೇನೆ ನಿನಗೆ, ಇದು ವೇದ ಅನುಶಾಸನ ಅದ. ಅನುಶಾಸನ ನಿಯಮದ. ಈ ನೀವು ಆತ್ಮಜ್ಞಾನ ಮಾಡಿಕೊಳ್ಳಬೇಕು ಅನ್ನೋರು ಈ ಆವರಣಗಳ ಜೊತೆಗೆ ಇವು ಏನಪ್ಪ ಅಂತಂದ್ರೆ ಸಾಧನೆ ಮಾಡಲಿಕ್ಕೆ ಬೇಕು ಎಂಬ ನಿಯಮಾದಿಗಳನ್ನು ಅಂತ ಶಾಸನದ. ಶಾಸನ ಉಲ್ಲಂಘನೆ ಮಾಡಲಿಕ್ಕೆ ಬರೋಂಗಿಲ್ಲ, ತಿರಸ್ಕಾರ ಮಾಡಲಿಕ್ಕೆ ಬರೋಂಗಿಲ್ಲ. ನಾ ಏನು ಹೇಳಕತ್ತೀನಿ ನಿನಗಿದು ವೇದದ ಸಮ್ಮತವಾಗಿ ಹೇಳಕತ್ತೀನಿ ಅಂತ ಹೇಳ್ತಾರೆ ಅವರು. ತನಗೆ ಅಹಂಕೃತಿ ರೂಪಬಹುದಾಗಿ. ಅಹಂಕೃತಿ ಅಂದ್ರೇನು? ಈಗ ನಾನು ಕರ್ತ ಭೋಕ್ತ ಅಂತ ಒಪ್ಕೊಂಡೆ ಅಂದ್ರೆ ನಾನು ಅಹಂಕಾರ ಕೆಲಸ ಏನು? ಕರ್ತ ಭೋಕ್ತ. ಅಭಿಮಾನ ಮಾಡುವುದು ಅಹಂಕಾರದ ಕೆಲಸ. ಕೆಲಸದಲ್ಲಿ ಅಭಿಮಾನ ಮಾಡದ ಕರ್ತ, ಭೋಗಿಸುವಲ್ಲಿ ಅಭಿಮಾನ ಮಾಡದ ಭೋಕ್ತ. ನಾ ಮಾಡುವಲ್ಲಿ ಅಭಿಮಾನ ಮಾಡದ ಕರ್ತ, ಭೋಗಿಸುವಲ್ಲಿ ಅಭಿಮಾನ ಮಾಡದ ಭೋಕ್ತ. ಹೀಗೆ ಸುಖ ದುಃಖ ಕರ್ತ ಭೋಕ್ತ ಇವು ಏನದಾವ ಅಂತ ಅಭಿಮಾನ ಮೂಲಕವಾಗಿ ಅದಾವ. ಈ ಅಭಿಮಾನದಲ್ಲಿ ಬೆರೆತು ಈ ಜೀವ ಏನಂತ ನಾನು ಕರ್ತ ಭೋಕ್ತ ಸುಖಿ ದುಃಖಿ ಇವೆಲ್ಲ ಅಂತ. ಹೌದಲ್ಲಿ ಇದು ನಿಲ್ಲಿಸ್ಬೇಕು, ಧಾರಣೆ ಮಾಡ್ಬೇಕಂತ ಅವರು ನಿಲ್ಲಿಸ್ಬೇಕು. ಧಾರಣ ಅಂದರೆ ಅದಕ್ಕೆ ಅಂತಾರೆ ಅವರು, ತನಗಹಂಕೃತ ರೂಪಬಹುದಾಗಿ ಸಾಕ್ಷಿ ಎಂದೆನಿಸುವಾತನು. ಏನಪ್ಪ ಅಂದ್ರೆ ಇದಕ್ಕೇನಿದ್ದಿ ವಾಸ್ತವ ವಿಚಾರ ಮಾಡಿ ನೋಡಿದ್ರೆ ನೀ ಕರ್ತ ಭೋಕ್ತ ಸುಖಿ ದುಃಖಿ ಅಂತಿ ವಿಚಾರ ಮಾಡಿ ನೋಡಿದರೆ ಮತ್ತು ನೀ ದುಃಖ ರೂಪ ಅಲ್ಲ. ದುಃಖ ರೂಪ ಅಲ್ಲ. ಸ್ವಾಭಾವಿಕ ಅದು ಶಾಸ್ತ್ರದಾಗ ಅವು ಧರ್ಮ. ಅದಕ್ಕೆ ಭಾಳ ಅಂತಃಕರಣ ಧರ್ಮದದು. ಸುಖ ದುಃಖಾದಿಗಳು ಮಾನಾಪಮಾನ ಆದಿಗಳು ಕರ್ತ ಭೋಕ್ತ ಇವೇನಪ್ಪ ಅಂತ ಕೇಳಿದ್ರೆ ಅಹಂಕಾರ ಧರ್ಮದವು. ನಂದ ಅಲ್ಲ. ನಾನು ಅಕರ್ತ ಅಭೋಕ್ತ ಇದ್ದೀನಿ. ನಾನು ಸುಖಿ ಅಲ್ಲ ದುಃಖಿ ಇಲ್ಲ. ಪರಂತು ಅಹಂಕಾರದಲ್ಲಿ ಬೆರ್ತಾಗ ಏನು ಮಾಡ್ತಾನೆ? ಸುಖಿ ದುಃಖಿ ಕರ್ತ ಭೋಕ್ತ ಇವೆಲ್ಲ ಅಂತಾನೆ. ಇದನ್ನು ಬಿಟ್ಟು ಏನಪ್ಪ ಅಂತ ಕೇಳಿದ್ರೆ ನಾನು ವಿಲಕ್ಷಣನಾಗಿ ಇದ್ದೀನಿ ಅಂತ ನಾ ನಿಂದಿರಬೇಕಾದ್ರೆ ಏನು? ಅದಕ್ಕೆ ಧಾರಣೆ ಭಾಳ ಜರೂರಿ ಅದ ಅಂತಾರೆ ಅವರು. ಅದಕ್ಕಂದ್ರೆ ಅವರು ಮುಂದಿನ ದಿನ ಅದೇ ಅಲ್ರಿ, ಧಾರಣೆಯ ನೈದ ಅನುದಿನ ಅಗಲದ ಸವೇಳುವುದು ನೀರೇ ವಿನುತ ವೇದಾನುಶಾಸನವಿದು. ಅದಕ್ಕೆ ಸಾಕ್ಷಿಯಾಗಿರ್ತಕ್ಕ ಅವನಿಗೆ ಯಾವಾಗ ಏನು ಬರ್ತದೆ? ಅಹಂಕಾರದಲ್ಲಿಯೇ ಕರ್ತೃತ್ವ ಭೋಕ್ತೃತ್ವಗಳಿಗೆ ನಾನು ವಿಲಕ್ಷಣನಾಗಿದ್ದೀನಿ ಅಂತ ಏನಪ್ಪ ಅಂದ್ರೆ ಅವ ನಿಂತ ಅಂದ್ರೆ ಅವ ಸಾಕ್ಷಿ ಹಾಕಾನ. ಈ ಸಾಕ್ಷಿತ್ವ ಮನುಷ್ಯನಿಗೆ ಬರಬೇಕಾದ್ರೆ ಏನ್ರಿ? ಅಹಂಕಾರದಲ್ಲಿ ಬೆರೆತು ವ್ಯವಹಾರ ಮಾಡವ ಅಜ್ಞಾನಿ. ಅಹಂಕಾರಕ್ಕೆ ವಿಲಕ್ಷಣವಾಗಿ ನಾನು ಕರ್ತನೂ ಅಲ್ಲ ಭೋಕ್ತಾನೂ ಅಲ್ಲ. ನಾನು ಏನಪ್ಪ ಅಂದ್ರೆ ಸಾಕ್ಷಿಯಾಗಿ ಇರಬೇಕು ಅಂದ್ರೆ ನಿಲ್ಲಬೇಕು ಅಂದ್ರೆ ಆ ಮನುಷ್ಯ ಧಾರಣ ಅಭ್ಯಾಸ ಮಾಡಬೇಕು ಅಂತ. ಏನು ಮಾಡಬೇಕು? ಧಾರಣ ಅಭ್ಯಾಸ ಮಾಡಬೇಕು. ದೂರ ನಿಲ್ಲಕ್ಕೆ ಪ್ರಯತ್ನ ಮಾಡಬೇಕು. ಮನಸ್ಸು ನಿಲ್ಲಿಸಬೇಕು, ಬುದ್ಧಿ ಅದರ ಬುದ್ಧಿಯಾಗಿ ಅಹಂಕಾರದಾಗ ಸೇರಬಾರ್ದು. ಅಹಂಕಾರದಾಗ ಸೇರಿದಿ ಕರ್ತ ಆಗ್ತಿ ಭೋಗ್ತಾ ಆಗ್ತಿ. ಅದು ಸೇರ್ಲಾರ್ದೆ ನೀವು ಸೋಮ ನಿಂತಿ ಅಂತ ಕೇಳಿದರೆ ಏನಪ್ಪ ಅಂದ್ರೆ ನಿಂಗೆ ಸಾಕ್ಷಿ ಅಂತ ಬರ್ತದೆ. ಸಾಕ್ಷಿತ್ವ ಬರಬೇಕು ಅಂದ್ರೆ ಧಾರಣ ಅಭ್ಯಾಸ ಮಾಡಬೇಕು. ಧಾರಣ ಅಭ್ಯಾಸ ಮಾಡಬೇಕು. ನಾನು ಅಹಂಕಾರಕ್ಕೆ ವಿಲಕ್ಷಣ ಆಗಿರ್ತಕ್ಕಂಥ ಆತ್ಮ ಸಚ್ಚಿದಾನಂದ ಘನ ಸ್ವರೂಪ ಅಕರ್ತ ಅಭೋಕ್ತ ಅಂತಕ್ಕಂಥದ್ದನ್ನು
ದೂರ ನಿಲ್ಲಕ್ಕೆ ಕಲಿಬೇಕು, ಅದರ ಬೆರಕ್ಕೆ ಕಲಿಬಾರ್ದು. ಹಂಗೆ ನೀ ಬೆರೆದು ದೂರ ನಿಂತಿ ಅಂದ್ರೆ ಏನು ಸಾಕ್ಷಿ ಅನ್ಸ್ಕೊಳ್ತಿ. ಸಾಕ್ಷಿ ಏನೂ ಮಾಡೋಂಗಿಲ್ಲ, ನೋಡ್ತಾನವ್ರೆ ಅವನು, ಏನೂ ಮಾಡೋಂಗಿಲ್ಲ ಅವನು. ಹಾಗೆ ನೀನು ಅಹಂಕಾರದಲ್ಲಿ ನಡೆಯುವ ಸಮಸ್ತ ವ್ಯವಹಾರಗಳಿಗೆ ಎದುರಾಗಿ ನಿಂತಿ ಅಂದ್ರೆ ನಿನಗೆ ಸಾಕ್ಷಿ ಅಂತ ಹೆಸರು ಬರ್ತದೆ. ಆವಾಗ ಏನು ಮಾಡ್ಬೇಕಮ್ಮ? ಧಾರಣ ಅಭ್ಯಾಸ ಮಾಡ್ಬೇಕು. ಧಾರಣ ಅಭ್ಯಾಸ ಮಾಡಿದವನೇ ಅಹಂಕಾರದ ವೃತ್ತಿಗಳಿಗೆ ಸಾಕ್ಷಿ ಆಗ್ತಾನೆ ವಿನಃ ಅನ್ಯರು ಸಾಕ್ಷಿ ಆಗಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಸಾಕ್ಷಿ ಅಂತಕ್ಕಂಥ ಹೆಸರು ಬರ್ತದೆ. ಅವನ ಕರ್ತವ್ಯ ಏನದ? ಧಾರಣ ಅದ. ಏನು ಆವರಣ ಹೋಗಬೇಕು? ಅಹಂಕಾರ ಆವರಣ ಹೋಗ್ತದೆ. ಅಹಂಕಾರದ ಆವರಣ ನಿವೃತ್ತಿಗೆ ಸಾಕ್ಷಿಯಾಗಿ ಧಾರಣ ಅಭ್ಯಾಸ ಮಾಡ್ದ ಅಂದರೆ ಅವನು ಏನಪ್ಪ ಅಂದ್ರೆ ಮುಕ್ತಿಗೆ ಮುಂದೆ ಸಾಗ್ತಾನವ. ತನಗೆ ಚಿತ್ತವೇ ರೂಪವೆನಿಸೆ ಕೂಟಸ್ಥ ನಾವು ಅನುವಿಂದೆ ಕೇಳುತ್ತ ಧ್ಯಾನವು ಇನಿಸು ಅಗಲದೆ ಮಾಡಬೇಹುದು ಆ ಚಿತ್ತವೇ ನೆನಹಿಂಗೆ ಕಾರಣಬಹುದಾಯಿ. ಚಿತ್ತವೇ ನೆನಹಿಂಗೆ ಕಾರಣಬಹುದಾಯಿ. ಸ್ಮರಣಕ್ಕೇನು ಕಾರಣದ? ಚಿತ್ತನೇ ಕಾರಣ. ಹೌದಾ? ನಾವೇನು ನೆನಪು ಮಾಡಲಿಲ್ಲ, ಯಾಕೆ ಚಿತ್ತ ಕಡೆ ಇಟ್ಟಿದೆ ಅಂತ ಕೇಳ್ತೇವೆ. ಯಾಕೆ? ಸ್ಮೃತಿ ಆಗಬೇಕಂದ್ರೆ ಚಿತ್ತ ಬೇಕು. ನೆನಹಿಂಗೆ ಚಿತ್ತವೇ ಕಾರಣಬಹುದಾಗಿ. ನೆನಸಿಗೆ ಚಿತ್ತನೇ ಕಾರಣದ. ಅದೇನು ಮಾಡ್ತದೆ? ಪುನಃ ಪುನಃ ಸ್ಮರಣ ಮಾಡ್ತಿರ್ತದೆ. ಆದದ್ದು ಓದದ್ದು ಸ್ಮರಣ ಮಾಡ್ಕೋತಿರ್ತದೆ. ಅದಕ್ಕೆ ನೀನು ವಿಲಕ್ಷಣವಾಗಿ ಇರಬೇಕು ಅಂದರೆ ಧ್ಯಾನ ಮಾಡಬೇಕಂತ. ಈ ವಿಷಯ ಧ್ಯಾನ ಮಾಡ್ತದೆ, ಆಗಿ ಹೋದದ್ದನ್ನು ಧ್ಯಾನ ಮಾಡ್ತಾ ವಿಚಾರ ಮಾಡ್ತದೆ. ಅದಕ್ಕೆ ನಾವು ಚಿಂತೆ ಅಂತೇವೆ. ವಿಷಯಗಳು ಚಿಂತೆ ಮಾಡಿದೇವೆ, ನೆನಪು ಮಾಡಿದೇವೆ, ಚಿಂತೆ ಅಂತೇವೆ. ಅದೇ ಆತ್ಮ ಪರಮಾತ್ಮ ಚಿಂತೆ ಮಾಡಿದೇವೆ ಅಂದರೆ ಧ್ಯಾನ ಅಂತೇವೆ. ಇಷ್ಟೇ, ಎರಡೂ ಕಡೆ ಚಿಂತನೆ ಅದ. ಅಲ್ಲಿ ಚಿಂತೆ ಅದ, ಇಲ್ಲಿ ಚಿಂತನ ಅದ. ಅದಕ್ಕಂತಾರೆ ಅವರು, ನೀನು ಒಂದು ವೇಳೆ ಏನಪ್ಪ ಎಲ್ಲಿ ಚಿತ್ತದ ಆವರಣ, ಚಿತ್ತ ಆವರಣ ಅಂದ್ರೇನು? ಸ್ಮರಣ ಮಾಡುವ ವ್ಯವಹಾರ, ಪ್ರಪಂಚದ ಸ್ಮರಣ ವ್ಯವಹಾರ. ಈ ವ್ಯವಹಾರ ನಿನಗೆ ಹೋಗಬೇಕಾಗಿತ್ತು ಅಂದ್ರೆ, ಬ್ರಹ್ಮದ ವ್ಯವಹಾರ ನಡೀಬೇಕಾಗಿತ್ತು ಅಂದ್ರೆ ಧ್ಯಾನ ಮಾಡು. ನಿನಗೆ ಧ್ಯಾನ ಯಾರಿಗೆ? ಆ ಸಾಧನೆಗೆ. ಯಾವನು ಚಿತ್ತದ ಆವರಣದಿಂದ ಕೂಡಿಕೊಂಡಿರುವನು, ಸದಾ ವಿಷಯ ಸ್ಮರಣೆಯನ್ನೇ ಮಾಡುತ್ತಿರುವನು, ಅಂಥವನಿಗೆ ಬ್ರಹ್ಮ ಆತ್ಮ ಸ್ಮರಣೆ ಆಗಬೇಕಾಗಿತ್ತು ಅಂದ್ರೆ ಏನು ಮಾಡ್ಬೇಕವ? ಧ್ಯಾನ ಮಾಡಬೇಕು. ಧ್ಯಾನ ಅಂದರೆ ಪರಮಾತ್ಮಂದು. ಅದಕ್ಕೆ ಧ್ಯಾನ ಮಾಡ ಆತ್ಮಂದು. ತನಗೆ ಚಿತ್ತವೇ ರೂಪವೆನಿಸಿ, ತಾನು ಚಿತ್ತದ ರೂಪ ಆಗೀನಿ ಅಂದ್ರೆ ಸ್ಮರಣ ಮಾಡೋ ಆಗೀನಿ ಅಂತ ಹಿಂಗೆ ತಿಳ್ಕೊಂಡ್ರೆ, ಚಿತ್ತದ ರೂಪ ಅಂದರೆ ಏನು? ಸ್ಮರಣ. ಚಿತ್ತದ ವ್ಯವಹಾರ ಸ್ಮರಣದ. ನಾನು ಸ್ಮರಣ ಮಾಡುವವನು, ಸಂಸಾರದ ವಸ್ತು ಸ್ಮರಣ ಮಾಡುವವನು ಅಂತ ನಿನಗೆ ಅನಿಸಿದ್ದ ರೂಪವೆನಿಸಿ ಏನು ಮಾಡಬೇಕು? ಕೂಟಸ್ಥನ ಅನುವಿಂದೆ. ಕೂಟಸ್ಥನ ರೂಪದಲ್ಲಿ ಚಿತ್ತಿಗೆ ಸಾಕ್ಷಿ ಯಾವುದದ? ಜೀವಲ್ಲ, ಕೂಟಸ್ಥದಲ್ಲ. ನೀ ಏನು ಮಾಡಬೇಕು ಅಂದ್ರೆ ಈ ಚಿತ್ತಿನೊಳಗೆ ಕೂಡಿಕೊಂಡು ಸಂಸಾರದ ನಾಮರೂಪಗಳ ಚಿಂತನೆಯನ್ನು ಮಾಡ್ತಿತ್ತಲ್ಲ, ಅದಕ್ಕೆ ನಿನಗೆ ಆವರಣಗೆಲ್ಲ ಆತ್ಮ ಕಾಣವಲ್ಲ. ಈಗ ಏನು ಮಾಡಬೇಕು ಅಂತ ಕೇಳಿದ್ರೆ ಅವ ಕೂಟಸ್ಥನ ಧ್ಯಾನ ಮಾಡಬೇಕು. ಕೂಟಸ್ಥೋಹಂ ನಿರ್ವಿಕಾರೋಹಂ ನಿಶ್ಚಲೋಹಂ. ಹೀಗೇನಪ್ಪ ಅಂದ್ರೆ ಆತ್ಮಹಂ. ಹೀಗೆ ಧ್ಯಾನ ಮಾಡ್ಬೇಕಂತಾರೆ ಅವರು. ಹೀಗೆ ಧ್ಯಾನ ಮಾಡಿದೆ ಅಂತ ಕೇಳಿದ್ರೆ ಚಿತ್ತ ಹೋಗ್ಬಿಡ್ತದೆ. ಚಿತ್ತ ಹೋಗ್ಬಿಟ್ಟು ಸಂಸಾರ ವಸ್ತುಗಳು ಕಾಣಂಗಿಲ್ಲ ಅವನಿಗೆ. ಆತ್ಮನೇ ಕಾಣ್ತಾನೆ, ಕೂಟಸ್ಥನೇ ಕಾಣ್ತಾನೆ. ಚಿತ್ತ ಏನು ಮಾಡ್ತದೆ ಅಂತ ಕೇಳಿದರೆ ಸಂಸಾರದ ವಸ್ತುಗಳನ್ನು ನೆನಪು ಮಾಡ್ತಿರ್ತದೆ. ಅದು ಅದನ್ನು ಬಿಡಿಸಿ ಏನು ಮಾಡಬೇಕು? ನಿನಗೆ ಮುಕ್ತಿ ಸಿಗಬೇಕಾಗಿತ್ತು ಅಂದರೆ ಈ ಚಿತ್ತದ ಜೊತೆ ಕೂಡಿಕೊಂಡು ಮಾಡುವ ವ್ಯವಹಾರವು ಇದು ಒಂದು ಆವರಣವು. ಆತ್ಮನನ್ನು ಮರೆಸ್ಯದ. ಅದಕ್ಕೆ ನೀ ಏನು ಮಾಡು ಅಂತ ಕೇಳಿದರೆ ಅದು ವಿಷಯಗಳ ಚಿಂತನೆ ಸ್ಮರಣೆ ಮಾಡುವುದನ್ನು ಬಿಟ್ಟು ಚಿತ್ತಿಗೆ ಸಾಕ್ಷಿಯಾಗಿರ್ತಕ್ಕಂಥ ಏನು ಭಿನ್ನವಾಗಿರೋ ಚೇತನ ಕೂಟಸ್ಥನ ಧ್ಯಾನ ಮಾಡು. ಇದಕ್ಕೆ ವಿಷಯ ಚಿತ್ತಿಂದ ವ್ಯವಹಾರ ಹೋಗ್ಬೇಕಂದ್ರೆ ಈ ಕಡೆ ಬರಬೇಕು. ಅದಕ್ಕಂತಾರೆ ಅವರು, ಕೂಟಸ್ಥನು ಆ ಅನುವಿಂದ ಕೇಳು. ಆ ಕೂಟಸ್ಥನ ಅನು ಅಂದ್ರೇನು? ಕೂಟಸ್ಥನ ಸ್ವರೂಪ.
ಏನು ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ. ಹೀಗೆ ಸದ್ರೂಪೋಹಂ ಚಿದ್ರೂಪೋಹಂ ನಿತ್ಯೋಹಂ ಪೂರ್ಣೋಹಂ ಅಂತ ಹಿಂಗೆ ಚಿದಾನಂದ ರೂಪ ಶಿವೋಹಂ. ಹೀಗೆ ಏನಪ್ಪ ಅಂತ ಕೇಳಿದರೆ ಧ್ಯಾನ ಮಾಡು. ಯಾರು ಚಿತ್ತ ಸ್ಮರಣ ಮಾಡ್ತದಲ್ಲ ಅದನ್ನು ಬಿಟ್ಟು ಯಾವ ಮನುಷ್ಯ ಏನಪ್ಪ ಅಂತ ಕೇಳಿದ್ರೆ ಕೂಟಸ್ಥನ ಚಿತ್ತಿಗೆ ಸಾಕ್ಷಿಯಾಗಿರುವ ಆಧಾರವಾಗಿರುವ ಅಧಿಷ್ಠಾನವಾಗಿರತಕ್ಕಂಥ ಏನು ಕೂಟಸ್ಥದನೇ ಕೂಟಸ್ಥನ ಧ್ಯಾನ ಮಾಡ್ತಾ ಹೋದಿ ಅಂದರೆ ಈ ಆವರಣ ತಾನೇ ಹೋಗಿಬಿಡ್ತದೆ. ಚಿತ್ತದ ಆವರಣ ಅಭಿಮಾನ ಹೋಗಿಬಿಡ್ತದೆ ಅಂತಾರವರು. ಇನಿಸಗಲದೆ ಮಾಡಬಹುದು ತದ್ಧ್ಯಾನ. ಯಾವುದು? ಕೂಟಸ್ಥನ ಧ್ಯಾನ ಇನಿಸ್ ಅಗಲದೆ, ಕಿಂಚಿತ್ತೂ ಕೂಡ ಪ್ರತಿಬಂಧಕವಿಲ್ಲದೆ, ಅಂದರೆ ತಡ ಮಾಡದೆ, ಅರ್ಥಾತ್ ಇನಿಸಗಲದೆ ನಿರಂತರ, ನಿರಂತರವಾಗಿ ಏನಪ್ಪ ಅಂತ ಕೇಳಿದರೆ ಮಾಡಬಹುದು. ಆ ಚಿತ್ತವೇ ನೆನಹಿಂಗೆ ಕಾರಣಬಹುದಾಗಿ. ಸಂಸಾರ ನೆನೆಸಕ್ಕೆ ಈ ಚಿತ್ತೇ ಕಾರಣದ. ಮತ್ತು ಅದೇ ಚಿತ್ತಿಗೆ ಈ ಕಡೆ ಹಚ್ಚಿದೇವಿ ಅಂದರೆ ಧ್ಯಾನ ಮಾಡೋಕ್ಕೆ ಹಚ್ಚೇವೆ ಅಂದರೆ ಅದು ಆವರಣ ನಿವೃತ್ತಿ ಆಗಿಬಿಡುತ್ತದೆ, ಹೋಯ್ತು. ವಿಷಯಗಳು ಕಾಣಂಗಿಲ್ಲ, ಇಲ್ಲಿ ವಿಷಯಗಳು ಬರಂಗನಿಲ್ಲ ಅವನು. ಯಾಕೆ? ಇಲ್ಲಿ ಸತ್ತು ಚಿತ್ತ ಆನಂದ ತೋರಕತ್ತದ. ಆ ಸತ್ತು ಜಡ ಹೋಗ್ಬಿಟ್ಟು ಅವನಿಗೆ ಧ್ಯಾನ ಮಾಡುವುದರಿಂದ ಹೀಗೆ ಆತ್ಮಧ್ಯಾನ ಏನಪ್ಪ ಮಾಡ್ತಾ ಹೋದ ಅಂದರೆ ಅವನಿಗೆ ಜ್ಞಾನ ದೃಢ ಆಗ್ತದೆ. ಜ್ಞಾನ ದೃಢ ಆಗ್ತದೆ. ಮೊದಲು ಧಾರಣ ಮಾಡು, ಆಮೇಲೆ ಚಿದಾನಂದ ರೂಪ ಶಿವೋಹಂ ಏನು ಧ್ಯಾನ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಅವಾಗ ಏನಪ್ಪ ಅಂದ್ರೆ ಧ್ಯಾನ ಮಾಡಬೇಕು ಅಂತಾರೆ ಅವರು. ಅದಕ್ಕೆ ಜ್ಞಾತೃತಾನೆಂಬ ಭಾವನೆಯೋಳು ಅಂತರ್ಯಾಮಿ ಚೈತನ್ಯವಾದ ಸಮಾಧಿಯ ಚೈತನ್ಯದಿಂದೇ ಮಾಡುವೆನೆಂದು ತಿಳಿಯುವುದು ಚೈತನ್ಯದ ಉಪರತಿಯದು ತಾನು. ಎಷ್ಟು ಚಂದ ಹೇಳ್ತಾರೆ. ಧ್ಯಾನ ಅದು ಕೂಡ ಸಮಾಧಿ. ಸಮಾಧಿ ಅಂದರೆ ಏನಪ್ಪ ಅಂದ್ರೆ ಎರಡು ಅರ್ಥ. ಚಿತ್ತ ವೃತ್ತಿ ಸ್ಥಿರವಾಗಿರುವುದು, ವ್ಯವಹಾರ ಬಿಟ್ಟಿರುವುದು ಸಮಾಧಿ. ಚಿತ್ತದಲ್ಲಿ ಒಂದನ್ನೇ ಕಾಣುವುದು ಸಮಾಧಿ. ಮತ್ತೊಂದೇನು ಕಾಣಂಗಿಲ್ಲ ಅವನಿಗೆ, ಒಂದೇ ಕಾಣ್ತದೆ. ಆತ್ಮ ಪರಮಾತ್ಮ ಯಾವುದೇ ಒಂದು ಕಾಣ್ತದೆ. ಇದಕ್ಕೂ ಸಮಾಧಿ ಅಂತ. ಹೀಗೆ ಶಾಸ್ತ್ರದಲ್ಲಿ ಸಮಾಧಿ ಎಲ್ಲಿ ಅಂತ ಕೇಳಿದರೆ ಇದೊಂದು ಆವರಣ ಅದ, ಇದನ್ನು ಹೋಗಬೇಕು ಅಂತಾರೆ ಅವರು. ಯಾವುದು? ಜ್ಞಾತೃತಾನೆಂಬ ಭಾವನೆಯೋಳು. ಏನ್ರಿ? ನಾನು ಯಾರು? ಜ್ಞಾತೃ. ಜ್ಞಾತೃ ಅನ್ಬೇಕಾದ್ರೆ ಎಟ್ಟರೆ ಅಂತಃಕರಣ ವೃತ್ತಿ ಅದಾನೆ ಹೋಗಿಲ್ಲ. ಇವು ಜ್ಞಾತೃ ಇವು ಅಂತಃಕರಣ ಪಂಚಕದಾಗೆ ಅದ. ನಾವು ಇಲ್ಲಿ ಅಂತಃಕರಣದ ವೃತ್ತಿ ಅದ. ಎಲ್ಲಿ ವೃತ್ತಿ ಅದ ಅದು ಪೂರ ಬ್ರಹ್ಮ ಅಲ್ಲ, ಅದು ಪೂರ ಆತ್ಮ ಅಲ್ಲ. ಅದಕ್ಕಂತಾರೆ ಈ ಜ್ಞಾತೃತ್ವವನ್ನು ಹೋಗಬೇಕು. ಯಾನು? ನಾನು ಬ್ರಹ್ಮ ಅನ್ನೋದನ್ನು ಹೋಗಬೇಕು. ಜ್ಞಾತೃತ್ವ ಹೋಗಬೇಕು. ಯಾಕೆ? ಇಲ್ಲಿ ಜ್ಞಾತೃ ಅದನಂದ್ರೆ ಒಂದು ಜ್ಞಾನ ವ್ಯವಹಾರ ಬೇಕು, ಅದಕ್ಕೊಂದು ಜ್ಞೇಯ ಬೇಕು, ತ್ರಿಪುಟಿ ಬೇಕೇ. ತ್ರಿಪುಟಿ ಇಲ್ಲ ಜ್ಞಾತೃ ಹೆಂಗಾಗ್ತಾನೆ? ಜ್ಞಾತೃ ಅದ, ಒಂದು ಜ್ಞೇಯದ, ಒಂದು ಜ್ಞಾನ ಸಾಧನೆ ಅದ. ಇದೆಲ್ಲ ಹೋಗಬೇಕು. ಈ ತ್ರಿಪುಟಿ ಇದ್ದ ಕಾಲಕ್ಕೆ ಸಮಾಧಿ ಆಗಿಲ್ಲ. ಅದಕ್ಕೆ ಅಂತಾರೆ ಅವರು ಜ್ಞಾತೃತ್ವ ತಾನೆಂಬ ಭಾವನೆಯೋಳು. ಈ ಭಾವನೆಯಲ್ಲಿ ನಾವು ಅಂತರ್ಯಾಮಿ ಕಡೆ ಹೋಗ್ತೇವೆ. ಅಂದರೆ ಜ್ಞಾತ ಒಳಗೆ ಹೋಗ್ತಾನೆ. ಅಂತರ್ಯಾಮಿ ಚೈತನ್ಯವಾದ ಸಮಾಧಿ ಚೈತನ್ಯದಿಂದೇ. ಏನ್ರಿ? ನಾನು ಸಮಾಧಿ ಎಲ್ಲಿ ಬರ್ತದ್ರಿ? ಈಗ ಜ್ಞಾತೃ ಹಿಡ್ಕೊಂಡು ತದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಚೇತನದೊಳಗೆ ಅಂತರ್ಯಾಮಿ. ಅಂತರ್ಯಾಮಿ ಪ್ರತ್ಯೇಗಾತ್ಮ. ಪ್ರತ್ಯಕ್ ಅಂಚತಿ ಇತಿ ಪ್ರತ್ಯೇಗಾತ್ಮ. ಒಳಗ 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 ಎಲ್ಲಿ ಏನು ಒಳಗನ್ನೋದೇ ಇಲ್ಲ, ಅದು ಕಡಿ ಆತ್ಮ. ಅದಕ್ಕೆ ಹೇಳ್ತಾರೆ ಅವರು ಜ್ಞಾತೃತಾನೆಂಬ ಭಾವನೆಯೋಳು ಅಂತರ್ಯಾಮಿ ಚೈತನ್ಯವಾದ ಸಮಾಧಿಯ ಚೈತನ್ಯದಿಂದೇ. ಅಂದರೆ ಅಲ್ಲಿ ಒಳಗೆ ಹೋದರೆ ಏನದು? ಸಮಾಧಿ ಚೇತನದ, ಒಂದೇ ಚೇತನದ. ಆ ಚೈತನ್ಯದ ಮಾಡುವೆನೆಂದು ತಿಳಿಯುವುದು. ಹಿಂಗೆ ನಾ ಒಳಗೆ ಹೋಗಿ ಏನಪ್ಪ ಅಂತ ಕೇಳಿದರೆ ಅಂತರ್ಯಾಮಿಯಾಗಿ ಸಾಕ್ಷಿ ಚೇತನವೇ ನಾನು ಅಂತ ಏನು ತಿಳ್ಕೊಂಡಿನಲ್ಲ, ಇದನ್ನು ಹೋಗಬೇಕಲ್ಲ. ಅದಕ್ಕಂತಾರೆ ಅವರು ಚೈತನ್ಯದಿಂದ ಮಾಡುವೆನೆಂದು ತಿಳಿಯುವುದು. ಏನು? ಸಮಾಧಿ ಮಾಡ್ತೀನಿ ಅಂತ ನಾ ಒಳಗೆ ಹೋಗೀನಿ,
ಬ್ರಹ್ಮಸ್ವರೂಪ ಆಗೀನಿ, ನಾನು ವೃತ್ತಿ ಅಲ್ಲೇ ನಿಂತದ ಅಂತ ಏನು ತಿಳುವಳಿಕೆ ಅದಲ್ಲ ಅಂತಾರವರು ಚೈತನ್ಯ ಉಪರತಿ ಅದು ತಾನು. ಹಂಗೆ ತಿಳುವಳಿಕೆಯೂ ಉಪರತಿ, ಅದೇ ಸಮಾಧಿ ಅಂದ್ರೆ ಏನು? ನಾನು ಸೋಹಂ ಬ್ರಹ್ಮಾಸ್ಮಿ ಅನ್ನತಕ್ಕಂಥ ತಿಳುವಳಿಕೆಯೊಳಗೆ ಉಪರತಿ ಬಂತು ಅಂದರೆ, ಅಡಗಿತು ಅಂದರೆ, ಆ ವೃತ್ತಿ ವ್ಯವಹಾರ ನಿಂತು ಅಂದರೆ ಏನ್ರಿ? ನಾನು ಇವೆಲ್ಲಗಳಿಗೆ ವಿಲಕ್ಷಣವಾಗಿರುವ ನನ್ನ ಚೈತನ್ಯ ಸ್ವರೂಪ ಅಂತರ್ಯಾತ್ಮಿ ಆತ್ಮ ನಾನು ಇದ್ದೀನಿ ಅಂತ ಏನು ತಿಳುವಳಿಕೆ ಅದ, ಈ ತಿಳುವಳಿಕೆ ಉಪರತಿ ಆಯಿತು ಅಂದ್ರೆ ಶಾಂತ ಆಯಿತು ಅಂದ್ರೆ ಅದಕ್ಕೆ ಏನಂತಾರೆ? ಸಮಾಧಿ ಅಂತಾರೆ. ಸಮಾಧಿ ಅಂತ ಇವ ಮನುಷ್ಯ ಇದು ಅಭ್ಯಾಸ ಮಾಡಬೇಕು ಅಂತ, ಇದು ಅಭ್ಯಾಸ ಮಾಡ್ಕೊಂಡು ಸಮಾಧಿ ಅಭ್ಯಾಸ ಇರಬೇಕು. ಈ ಸಮಾಧಿ ಅಭ್ಯಾಸ ಮಾಡ್ತಾನೆ ಶಾಂತ ಆಗ್ತದೆ. ಹೌದಲ್ಲ? ದೀಪ ಊರಿದು ಎಣ್ಣೆ ಮುಗಿತದೆ ಹೆಂಗೆ ಶಾಂತ ಆಗ್ತದೆ, ಹಂಗೆ ಇದು ವೃತ್ತಿಯನ್ನು ಮಾಡಿ ಶಾಂತ ಆಯ್ತದೆ, ಶಾಂತ ಆಗಿಬಿಡ್ತದೆ. ಅದಕ್ಕೆ ಈ ಸಮಾಧಿಯನ್ನು ಮುಗಿತಂದ್ರೆ ನೀ ಏನಿದ್ದಿ ಹಿಂದೆ ಕೇಳಿ ಬಂದಿರಿ, ನಿಸ್ಸಮಾಧಿಯೇ ಪರಬ್ರಹ್ಮ. ಏನು ಹೇಳಿ ಬಂದಾರ? ಸಮಾಧಿ ಬ್ರಹ್ಮ ಅಲ್ಲ, ನಿಸ್ಸಮಾಧಿಯೇ ಪರಬ್ರಹ್ಮ. ಯುವತಿ ಮೇಲೈದು ಭಾವನೆ ನಿರಾವರಣ ಮುಪ್ಪುವ ನಿಸ್ಸಮಾಧಿಯೇ ಪರಬ್ರಹ್ಮ. ಹಂಗೇನು ಬಂದ ನೋಡ್ರಿ, ಅಲ್ಲಿ ಹೋಗ್ತಾರೆ. ಇದನ್ನು ಈಗ ಸಮಾಧಿ ಈ ಕಡೆ ಅದ, ಇದು ಈ ಕಡೆ ಅದ. ಅದಕ್ಕೆ ಇವೆಲ್ಲ ದಾಟಿದ ಮೇಲೆ ಬ್ರಹ್ಮದ ಇದನ್ನೂ ಉಪರತಿ ಆಗಬೇಕು, ಇದನ್ನೂ ಉಪರತಿ ಆಗಬೇಕು, ಇದನ್ನೂ ಹೋಗ್ಬೇಕು. ಅದಕ್ಕಂತಾರೆ ಅವರು ಇದು ಬ್ರಹ್ಮ ಅಂದ್ರೆ ಇದು ಏನಂತೀರಿ? ಆಯಿತು, ಸಮಾಧಿ ಹೋಯಿತು. ಕಡೆಗೆ ಇನ್ನೊಂದದ ನೋಡ್ರಿ, ಎಲ್ಲಿ ಏನದ? ಮಾಯ, ತನು ಮನ ಬುದ್ಧಿ ಅಹಂಕಾರ ಆಯ್ತು. ಹೌದು, ಕಡೆಗೊಂದು ಮಾಯ ಅದಲ್ರಿ. ಇದಕ್ಕೆ ಇದನ್ನೂ ಹೋಗ್ಬೇಕಲ್ಲ. ಅಹಂಕಾರದ ವ್ಯವಹಾರದ ರೀ ಸಮಾಧಿ ಗಿಮಾಧಿ ಎಲ್ಲ. ಮನ ಬುದ್ಧಿ ಚಿತ್ತ ಅಹಂಕಾರ ಏನದ ಇಲ್ತಕ್ಕ ಸಮಾಧಿ ವ್ಯವಹಾರದ, ಇದನ್ನು ಬಿಡಬೇಕಂದ್ರು ಇದು ಒಂದು ಆವರಣನೇ. ಇನ್ನೊಂದು ಆವರಣ ಎಲ್ಲಕ್ಕಿಂತ ಮೇಲೆ ದೊಡ್ಡದದು. ಏನದು? ಅಜ್ಞಾನ, ಮಾಯ, ಅಜ್ಞಾನ. ಅದಕ್ಕೆ ಹೇಳ್ತಾರೆ ಅದನ್ನೇ ಹೆಂಗೆ ದಾಟಬೇಕು ಅಂತ ಹೇಳ್ತಾರೆ. ಕೃತ್ಯವು ಎಳ್ಳೆನಿತು ಇಲ್ಲದೆ ಸುಮ್ಮನಿರುವುದೇ ಕೃತ್ಯವು. ಹೆಂಗ್ರಿ? ಆ ಮಾಯೋಪಹಿತನಾದ ಪ್ರತ್ಯಗಾತ್ಮನಿಗೆ ಇದು ಸತ್ಯವು ಎಂದು ಎಲೆ ಕೃತ್ಯ ಮೈತ್ರೇಯಿ ನೀನು ಅರಿವುದು. ಏನಪ್ಪ ಅಂದ್ರೆ ಕೃತಕೃತ್ಯ ಮೈತ್ರೇಯಿ ನೀನು ಅರಿವುದು. ಹಿಂದೆ ಹೇಳಿ ಬಂದರಕ್ಕೆ ಅದರಿಂದ ನೀನು ಕೃತಕೃತ್ಯ, ಅದರಿಂದ ನೀನು ಧನ್ಯ ಹೇಳೇ ಬಂದ ಕೃತಕೃತ್ಯ ಅಂತ. ಪ್ರಶ್ನೆ ಕೇಳೋದಕ್ಕೆ ಕೃತಕೃತ್ಯ ಅಂದರು, ಈಗ ಕೃತಕೃತ್ಯ ಬಂದದು ಸಮಾಧಿ ಆಗ್ಬೇಕು. ಅವಾಗೆ ಅಂದಾರ ನೋಡ್ರಿ. ಯಾಕಂದ್ರೆ ಗೊತ್ತಾಯ್ತು ಅವ್ರಿಗೆ ಎಷ್ಟು ತೀವ್ರ ಮುಖ್ಯ ಅಂದ್ರೆ ಆಗ್ತಾಳೆ ಅಂತ ಗೊತ್ತಾಗೆ. ಪ್ರಶ್ನೆ ಕೇಳಿದೆ ಅಂದ್ರೆ ಮುಗಿತ ಉತ್ತರ ಸಿಗ್ತದೆ ಹಿಂಗೆ. ಅದಕ್ಕಂದ್ರು ಕೃತಕೃತ್ಯ ಅಂತ. ಅವಾಗ ಈ ಕೃತಕೃತ್ಯ ಅಂತಾರೆ ನೋಡಿ ಸಮಾಜ ದಾಟಿದ ಮೇಲೆ. ಕೃತಕೃತ್ಯ ಮೈತ್ರಿ, ನೀನು ಯಾವ ಉದ್ದೇಶದ ನಂಗೆ ಪ್ರಶ್ನೆ ಮಾಡಿದಿ ಮುಗಿತೀಗ ಏನು ಕೃತಕೃತ್ಯ ಐತಿ ಏನು ಅದು ಅಂತಾರವರು. ಇದು ಮಾಯಾ ಸಹಿತದ ಕೃತ್ಯವು ಎನಿತು ಇಲ್ಲದೆ ಸುಮ್ಮನಿರುಪದೆ ಏನಪ್ಪ ಅಂತ ಕೇಳಿದ್ರೆ ಕೃತ್ಯವು ಏನ್ರಿ ಏನೂ ಮಾಡಂಗಿಲ್ಲ. ಇದು ಅಹಂಕಾರ ಹೋಗ್ಬೇಕು, ಇದೇನು ಮಾಡ್ತಾರೆ ಮುಗಿದೋಯ್ತು ಕಡೆ ಲಾಸ್ಟ್ ಅದ ಹೋಗೇ ಬಿಟ್ಟವೆ ಎಲ್ಲ. ಈಗೇನು ಮಾಡಬೇಕು? ಏನೂ ಮಾಡಂಗಿಲ್ಲ. ಏನೂ ಮಾಡಂಗಿಲ್ಲ ಅಂದ್ರೆ ಏನೂ ಮಾಡಲಾರ್ದೆ ಒಂದು ಕೆಲಸ. ಏನು ಮಾಡಕತ್ತಿ? ಕುಂಡ್ರದು ಒಂದು ಕೆಲಸ ಇಲ್ಲ. ಏನಂತ ಏನು ಮಾಡಕತ್ತಿ? ಸುಮ್ಮ ಕುಂತೇನ್ರಿ ಅದು ಕುಂಡ್ರದು ಒಂದು ಕೆಲಸನೇ ಇಲ್ಲ. ಅದು ಒಂದು ಕೆಲಸನೇ ಅದು. ಸುಮ್ಮನಿರುವುದೇನು ಸಾಮಾನ್ಯ ಅಲ್ಲ. ಏನಾರ ಮಾಡಿದ್ರೆ ಚಲೋ. ಹೌದಲ್ರಿ? ಮಾತಾಡೋದು ಚಂದನ ಮಾತಾಡ್ತಾರೆ. ಗಪ್ಪಿರು ಅಂದ್ರೆ ಭಾಳ ಪಂಚಾಯ್ತಿ ನೋಡ್ರಿ. ಕಿದೆ ಭಾಳದ ಗಪ್ಪಿರೋದು ಮಾತಾಡೋದಕ್ಕಿಂತಲೂ ಕಠಿಣ ಅದ ರೀ. ಅದಲ್ರಿ? ಹೌದಾ? ಅದಕ್ಕೆ ಅಂತಾರೆ ಅವರು ಸುಮ್ಮನಿರುವುದೇನು ಸಾಮಾನ್ಯ ಇಲ್ಲ. ಅದಕ್ಕಂತಾರೆ ಅವರು ಕೃತ್ಯವೆಳ್ಳಿನಿಂತು ಮಿಲ್ಲದೆ. ಏನು ಶರೀರದ ಬಗ್ಗೆ ಏನು ಮಾಡೋಂಗಿಲ್ಲ, ಈಗ ಮನಸ್ಸಿನ ಬಗ್ಗೆ ಏನು ಮಾಡೋಂಗಿಲ್ಲ, ಈಗ ಚಿತ್ತಿನ ಬಗ್ಗೆ ಏನು ಮಾಡೋಂಗಿಲ್ಲ. ಹೇಳಿ ಬಂದವರು ಅಹಂಕಾರದ ಬಗ್ಗೆ ಏನೂ ಮಾಡೋಂಗಿಲ್ಲ. ಸುಮ್ಮ ಕುಂತವ್ರು ಶಿವನೂ ಏನು ಮಾಡೋಂಗಿಲ್ಲ ಅಂತಾರೆ.
ಸುಮ್ಮ ಕುಂತವ್ರು ಶಿವನೇ ನೋಡಿ ಏನು ಕೆಲಸ ಇಲ್ಲ, ಅಷ್ಟು ಕೆಲಸ ಇಲ್ಲ, ಸುಮ್ಮನಿರುಪದೇ ಅದೊಂದು ಕೃತ್ಯವು. ಬ್ರಹ್ಮನಾಗಿರುವುದು ಒಂದು ಕೆಲಸನೇ ಅದು. ಸಾಮಾನ್ಯಕ್ಕೆ ಭಾಳ ಕಠಿಣ ಕೆಲಸ ಅದು. ಮಾಡಲಾರ ಸುಮ್ಮಿರೋದು ಭಾಳ ಕೆಲಸ, ನೋಡಲಾರ ಸುಮ್ಮಿರೋದು ಭಾಳ ಕೆಲಸ, ಕೇಳಲಾರ ಸುಮ್ಮಿರೋದು ಭಾಳ ಕೆಲಸ. ಅದು ಅಂತಾರ ಮಂದಿ, ಅದು ಅಷ್ಟು ಸುಲಭ ಮಾತಲ್ಲ. ಅದಕ್ಕೆ ಸುಮ್ಮನಿರುವುದೇ ಏನಪ್ಪ ಅಂದ್ರೆ ಕೃತ್ಯವು. ಆ ಮಾಯೋಪೀತನಾದ ಪ್ರತ್ಯೇಗಾತ್ಮನಿಗೆ ಇದು ಸತ್ಯವು. ಪ್ರತ್ಯೇಗಾತ್ಮ ಏನಂದ್ರೆ ಮಾಯೋಪಹಿತ ಪ್ರತ್ಯೇಗಾತ್ಮ. ಅವನಿಗೇನಂದಾರ ಮತ್ತೆ ಈಗ ಮಾಯಾದ್ಯುಪಹಿತ ದೇವ ಕಾಯಾದ್ಯುಪಹಿತ ಜೀವ ಅಂತ ಅಂದಾರಲ್ಲ. ಆತ್ಮ ಏನದನು ಅದ್ರ ಉಪಹಿತದನ. ಮಾಯೋಪಹಿತನಾದ ಪ್ರತ್ಯೇಗಾತ್ಮನಿಗೆ ಏನೂ ಮಾಡಲಾರ್ದೆ ಸುಮ್ಮಿರುವುದು ನೋಡಿ. ಏನು ಮಾಡಂಗಿಲ್ಲ, ಮಾಡೋ ಪ್ರಶ್ನೆನೇ ಇಲ್ಲ. ಬದ್ಧನಾಗಿದ್ದರೆ ಮುಕ್ತಿ ಕೆಲಸ ಹೋಗುತ್ತೆ, ಬದ್ಧನೂ ಇಲ್ಲವ. ಮುಕ್ತ ಸದಾ ಹೇಳ ನಮ್ಮ ಮುಕ್ಷು ನವೇರ್ಮುಕ್ತ ಇತ್ಯೇಷ ಪರಮಾರ್ಥತ. ಅಂದು ಕೆಲಸ ಏನಿದೆ, ಏನೂ ಕೆಲಸ ಇಲ್ಲ ಅಂತ ಹಿಂಗೆ ಪಕ್ಕ ತಿಳ್ಕೊಳ್ಳೋದೇನಪ್ಪ ಅಂತ ಕೇಳಿದರೆ ಇದು ಕಠಿಣದ ಅಂತಾರೆ ಅವರು. ಏನೂ ಮಾಡಂಗಿಲ್ಲ ಈಗ, ಸುಮ್ಮನೆ ಇರ್ತಾನೆ. ಯಾರೀ ಏನು ಮಾಯಾ ಉಪಹಿತ ಅದನಲ್ಲ, ಅದು ವಿಶಿಷ್ಟ ಅಲ್ಲ. ಮಾಯಾ ಪ್ರತ್ಯೇಗಾತ್ಮ ಉಪಹಿತ ಅದನ್ನು ವಿಶಿಷ್ಟ ಅಲ್ಲ, ವಿಶಿಷ್ಟ ಜೀವ ಅದನ್ನು. ಆ ಪ್ರತ್ಯೇಗಾತ್ಮನಾಗಿ ಸುಮ್ಮನಿರುವುದೇನದು ಏನೇ ಇಲ್ಲ. ಆಯ್ತು, ಮುಕ್ತನಾದವ. ಅದಕ್ಕಂತಾರೆ ಅವರು ಕೃತ್ಯ ಬೆಳ್ಳಿನ ತುಮ್ಮಿ ಇಲ್ಲದೆ ಸುಮ್ಮನಿರುಪದೇ ಕೃತ್ಯವು ಆ ಮಾಯೋಪಹಿತನಾದ ಪ್ರತ್ಯೇಗಾತ್ಮನಿಗೆ. ಮಾಯಾ ಉಪಹಿತನಾದ ಪ್ರತ್ಯೇಗಾತ್ಮ ಚೇತನ. ಆ ಚೇತನಕ್ಕೆ ಏನಿಲ್ಲ ಈಗ, ಸೋಹಂನೂ ಇಲ್ಲ, ದೇಹಂನೂ ಇಲ್ಲ, ಎರಡೂ ಇಲ್ಲ ಅವನಿಗೆ. ಈಗ ಸುಮ್ಮನಾಗಿರುವುದೇ ಅದೊಂದು ಕೆಲಸ ಅವನಿಗೆ, ಅದೊಂದು ಕೆಲಸ. ಹಂಗಿತ್ತು ಅಂತಂದ್ರೆ ಏನಪ್ಪ ಅಂದ್ರೆ ಮುಕ್ತನಾಗಿರ್ತಾನೆ. ಸತ್ಯವೆಂದಲೇ ಕೃತಕೃತ್ಯ ಮೈತ್ರಿ ಎನ್ನಿರುವುದು. ಇದನ್ನು ಹೇಳೋ ಮಾತು ಸತ್ಯ. ಏನು, ಯಾವ ವ್ಯವಹಾರ ಇಲ್ಲದೆ ಕೇವಲ ಚೇತನ ರೂಪನಾಗಿ ಸಚ್ಚಿದಾನಂದ ರೂಪವಾಗಿ ಇರತಕ್ಕಂಥದ್ದು ಇದು ಪ್ರತ್ಯೇಗಾತ್ಮನ ಕೆಲಸ. ಮತ್ತೊಂದು ಏನಿಲ್ಲ, ಏನೋ ಮಾಡೋಂಗಿಲ್ಲ. ಸುಮ್ಮ ತಾನಾಗಿ ಉಳಿಯುವುದು ಏನಪ್ಪ ಅಂದ್ರೆ ಆ ಪ್ರತ್ಯೇಗಾತ್ಮನ ಸ್ವರೂಪ. ಹಾಗೆ ಇತ್ತು ಅಂತ ಕೇಳಿದರೆ ಅದು ಮನುಷ್ಯ ಕೃತಕೃತ್ಯ ಆಗ್ತಾನೆ ಅನ್ನೋದು ಹೇ ಮೈತ್ರಾದೇವಿ ನೀ ತಿಳ್ಕೊ. ಆದ್ದರಿಂದ ಈ 7 ಆವರಣಗಳನ್ನು ಪ್ರತ್ಯೇಗಾತ್ಮನಾಗಿ ಉಳಿದ ಮಾಯಾ ಆವರಣ ಹೋಯಿತು. ಯಮ ನಿಯಮ ಮಾಡ್ದ ಏನಪ್ಪ ಅಂತ ಕೇಳಿದ್ರೆ ತನು ಆವರಣ ಹೋಯಿತು. ಆಸನ ಪ್ರಾಣಾಯಾಮ ಮಾಡ್ದ ಮನಸ್ಸಿಂದು ಹೋಯಿತು. ಹೆಂಗಾದ್ರೆ ಪ್ರಾಣಾಯಾಮ ಅವು ಮಾಡ್ಕೊಂಬಂದ. ಹಾಗೇನಪ್ಪ ಅಂದ್ರೆ ಚಿತ್ತದ್ದು ಆತ್ಮನ ಚಿಂತನೆ ಮಾಡ್ದ ಹೋಯ್ತು, ಧಾರಣ ಮಾಡ್ದ, ಪ್ರತ್ಯಾಹಾರ ಮಾಡ್ದ ಹೋಯಿತು, ಧಾರಣ ಮಾಡ್ದ ಹೋಯಿತು, ಧ್ಯಾನ ಮಾಡ್ದ ಹೋಯಿತು, ಈಗ ಸುಮ್ಮ ಕುಂತ ಅಂದ್ರೆ ಹೋಯಿತು. ಹೀಗೆ ಸಾಧಕನಾಗಿರ್ತಕ್ಕಂಥವನು ಯಮಾದಿ ಇವೇನು ಅಷ್ಟಾಂಗಗಳನ್ನು ನಿಯಮಿತವಾಗಿ ಮಾಡ್ದ ಅಂದ್ರೆ ಆ ಆವರಣ ನಿವೃತ್ತಿಯಾಗಿ ಮುಕ್ತಿಗೆ ಸಾಧನ ಆಗ್ತಾವೆ. ಯಾವು ಯಮ ನಿಯಮಾದಿಗಳು. ಯಮ ನಿಯಮಾದಿಗಳು ತನು ಆವರಣ, ಮನ ಆವರಣ, ಬುದ್ಧಿ ಆವರಣ, ಚಿತ್ತ ಆವರಣ, ಅಹಂಕಾರ ಆವರಣ, ಕೊನೆಗೆ ಮಾಯದ ಆವರಣ. ಇವು ನಿವೃತ್ತಿ ಮಾಡಲಿಕ್ಕೆ ಯಮ ನಿಯಮಾದಿ ಅಷ್ಟಾಂಗಗಳನ್ನು ಅವನು ಮಾಡಲೇಬೇಕು. ಅವನು ಮಾಡ್ದ ಅಂದ್ರೆ ಅವನಿಗೆ ಅನಾಯಾಸವಾಗಿ ಏನಪ್ಪ ಅಂತ ಸಪ್ತಾವರಣ ನಿವೃತ್ತಿಯಾಗಿ ಅವ ಮೋಕ್ಷವನ್ನು ಹೊಂತಾನ ಅನ್ನೋದು ನಿಜಗುಣದೇನಪ್ಪ ಅಂದ್ರೆ ಅಭಿಪ್ರಾಯ. ಅದನ್ನೇ ಮತ್ತೆ ಮಾಡಿ. ಜಯ ಮಂಗಲಂ ಜಯನೋ ಪಾರ್ವತಿ ಶಿವ ಹರ ಹರ.